ಅಧಿಕಾರಿಯಾಗಿ ಬಂದ ಗಂಡ ಹೆಂಡತಿ ಗೋಮಯ ಎತ್ತುತ್ತಿದ್ದಳು. ನಂತರ ಏನಾಯಿತು ನೋಡಿ, ಎಲ್ಲರ ಕಣ್ಣೂ ತೇವವಾಯಿತು. ಸ್ನೇಹಿತರೆ, ಡಿಸೆಂಬರ್ನ ಆ ಬೆಳಗ್ಗೆ ಅಷ್ಟು ಚಳಿಯಾಗಿತ್ತು. ಮಂಜಿನ ಹನಿಗಳು ಹುಲ್ಲಿನ ಮೇಲೆ ಗಟ್ಟಿಯಾಗಿ ಜಮಿದು ಗಾಜಿನ ತುಂಡುಗಳಂತೆ ಚುಚ್ಚುತ್ತಿದ್ದವು. ಉತ್ತರ ಪ್ರದೇಶದ ಒಂದು ದೂರದ ಒಹಳ್ಳಿಯಾದ ಅಮೃತಪುರದಲ್ಲಿ ಇನ್ನೂ ಹಕ್ಕಿಗಳು ಕೂಡ ಚಿಲಿಪಿಲಿ ಮಾಡತೊಡಗಿರಲಿಲ್ಲ. ಆದರೆ ಗೀತೆ ಚಿಂದಿಯಾದ ಹಳೆಯ ಗುಡಿಸಲಿನೊಳಗೆ ಚಟುವಟಿಕೆ ಆರಂಭವಾಗಿತ್ತು. 3:30ರ ಅಲಾರಂ ಗೀತೆಯ ತಲೆಯಲ್ಲೇ ಸಹಜವಾಗಿ ಅಳವಡಿಸಿಕೊಂಡಿತ್ತು. ಅವಳು ಎದ್ದಳು. ತನ್ನ ಹಳೆಯ ಹತ್ತಿಯ ಸೀರೆಯ ಪಲ್ಲನ್ನು ಹೊಟ್ಟೆ ಸುತ್ತ ಬಿಗಿಯಾಗಿ ಕಟ್ಟಿಕೊಂಡು ಕತ್ತಲಲ್ಲೇ ತನ್ನ ನಡುಗುತ್ತಿದ್ದ ಕೈಗಳನ್ನು ಒರೆಯತೊಡಗಿದಳು. ಅವಳ ಕೈಗಳ ಮೇಲಿನ ಬಿರುಕುಗಳು ಅಷ್ಟು ಆಳವಾಗಿದ್ದವು. ಒರೆಸಿದರೂ ಬಿಸಿತನವೇ ಅನುಭವವಾಗುತ್ತಿರಲಿಲ್ಲ. ಒಂದು ಓಣನೋವು ಮಾತ್ರವಾಗುತ್ತಿತ್ತು. ಅವಳು ನಿಧಾನವಾಗಿ ಹೊರಗೆ ಬಂದಳು. ತಣ್ಣನೆಯ ಗಾಳಿ ಅವಳ ದೇಹವನ್ನು ಚಾಕುವಿನಿಂದ ಇರಿದಂತೆ ಅನುಭವವಾಯಿತು. ಇದುರಿನ ಕೊಟ್ಟಿಗೆಯಲ್ಲಿ ಪಶುಗಳ ಉಸಿರಾಟ ಮತ್ತು ಅಂಬರಿಸುವ ಶಬ್ದಗಳು ಕೇಳಿಸುತ್ತಿದ್ದವು. ಗೀತೆಯು ಒಂದು ಭಾರವಾದ ಕಬ್ಬಿಣದ ತಟ್ಟೆಯನ್ನು ಎತ್ತಿಕೊಂಡು ಮೊಣಕಾಲಿನವರೆಗೂ ಕೆಸರು ಮತ್ತು ಗೋಮಯದಿಂದ ತುಂಬಿದ ಕೊಟ್ಟಿಗೆಯೊಳಗೆ ಇಳಿದಳು. ಇದು ಅವಳ ಪ್ರತಿದಿನದ ವಿಧಿಯಾಗಿತ್ತು. ಗೋಮಯದ ಆ ವಾಸನೆ, ಅದನ್ನು ನೋಡಿ ನಗರ ಜನರು ಮೂಗು ಮುಚ್ಚಿಕೊಳ್ಳುತ್ತಾರೆ, ಗೀತೆಯ ಉಸಿರಿನ ಭಾಗವಾಗಿ ಬಿಟ್ಟಿತ್ತು. ಅವಳು ಬಾಗಿಕೊಂಡು ತನ್ನ ಬೆರಳುಗಳನ್ನು ಆ ಒದ್ದೆಯಾದ ತಣ್ಣನೆಯ ಮತ್ತು ಜಾರುವ ಗೋಮಯದೊಳಗೆ ಹಾಕಿ ತಟ್ಟೆಯಲ್ಲಿ ತುಂಬುತ್ತಿದ್ದಳು. ಅವಳ ನಖಗಳೊಳಗೆ ಗೋಮಯದ ಒಂದು ಕಪ್ಪು ಪದರ ಶಾಶ್ವತವಾಗಿ ಅಂಟಿಕೊಂಡಿತ್ತು. ಅದನ್ನು ಈಗ ಯಾವುದೇ ಸಾಬೂನು ಅಥವಾ ಬ್ರಷ್ ಕೂಡ ಸ್ವಚ್ಛಗೊಳಿಸಲಾಗುತ್ತಿರಲಿಲ್ಲ. ಇಂದುಗೆ ಸರಿಯಾಗಿ 7 ವರ್ಷಗಳ ಹಿಂದೆ ಗೀತೆಯು ಈ ಹಳ್ಳಿಗೆ ಮದುವೆಯಾದ ಹೆಣ್ಣಾಗಿ ಬಂದಾಗ ಅವಳ ಕೈಗಳಲ್ಲಿ ಮೆಹಂದಿ ಇತ್ತು ಮತ್ತು ಕಣ್ಣಿನಲ್ಲಿ ಹೊಳಪು ಇತ್ತು. ಮಾಧವ್ ಅವಳ ಗಂಡ, ಹಳ್ಳಿಯ ಏಕೈಕ ಹುಡುಗ, ನಗರದಲ್ಲಿ ಗ್ರಾಜ್ಯುಯೇಷನ್ ಮಾಡಿದ್ದವನು. ಮಾಧವನ ಕನಸುಗಳು ದೊಡ್ಡವು. ಆದರೆ ಅವನ ಜೇಬು ಖಾಲಿಯಾಗಿತ್ತು. ಮದುವೆಯ ಕೆಲವು ತಿಂಗಳುಗಳ ನಂತರವೇ ಮನೆಯ ಆರ್ಥಿಕ ಸ್ಥಿತಿ ಇಷ್ಟು ಕೆಟ್ಟಿತು. ಒಲೆ ಹಚ್ಚುವುದೇ ಕಷ್ಟವಾಯಿತು. ಮಾಧವನ ತಂದೆಯ ಸಾವಿನ ನಂತರ ಅವನ ಮೇಲೆ ಸಾಲದ ಇಷ್ಟು ಭಾರ ಬಿದ್ದಿತು. ಅವನು ಸಂಪೂರ್ಣ ಮುರಿದು ಬಿಟ್ಟನು. ಒಂದು ರಾತ್ರಿ ಮಾಧವ್ ತಲೆಯನ್ನು ಹಿಡಿದು ಹೇಳಿದ್ದನು, ಗೀತಾ, ನಾನು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತೇನೆ. ಅಧಿಕಾರಿಯಾಗುವ ನನ್ನ ಕನಸು ಕೇವಲ ಒಂದು ಭಾರವಾಗಿದೆ. ಅದನ್ನು ಬಿಸಾಡಿಬಿಡುವುದೇ ಉತ್ತಮ. ಆಗ ಗೀತೆಯು ಅವನ ಕೈ ಹಿಡಿದಳು. ಆ ರಾತ್ರಿ ನೆನಪಾದರೂ ಇಂದಿಗೂ ಅವಳ ಕಣ್ಣಿನಲ್ಲಿ ತೇವ ಬರುತ್ತದೆ. ಅವಳು ತನ್ನ ತವರಿನಿಂದ ತಂದಿದ್ದ ಕೊನೆಯ ಚಿನ್ನದ ನೆನಪು, ಆ ಭಾರವಾದ ಜುಮುಕಿಗಳು ಮತ್ತು ಕಂಠಹಾರವನ್ನು ಮಾಧವನ ಕೈಗೆ ನೀಡಿದಳು. ನೀನು ಅಧಿಕಾರಿಯಾಗಲು ದೆಹಲಿಗೆ ಹೋಗು ಮಾಧವ್. ನನ್ನ ಚಿಂತೆ ಮಾಡಬೇಡ. ನಾನು ಇಲ್ಲಿ ಕೆಲಸ ಮಾಡುತ್ತೇನೆ. ಆದರೆ ನಿನ್ನ ಓದು ನಿಲ್ಲಲು ಬಿಡುವುದಿಲ್ಲ. ಆ ದಿನ ಮಾಧವನ ಕಣ್ಣಿನಲ್ಲಿ ಇದ್ದ ಕಣ್ಣೀರು ಇಂದಿಗೂ ಗೀತೆಯ ನೆನಪಿನಲ್ಲಿ ತಾಜಾ ಆಗಿವೆ. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ತನ್ನ ಯೌವನ ಮತ್ತು ತನ್ನ ಚರ್ಮದ ಬೆಲೆಗೆ ಮಾಧವನ ಭವಿಷ್ಯವನ್ನು ಖರೀದಿಸುತ್ತಿದ್ದಾಳೆಂದು. ಮಾಧವ್ ದೆಹಲಿಗೆ ಹೋದನು. ಹಿಂದೆ ಉಳಿದಳು ಗೀತಾ, ಅವಳ ಅಸ್ವಸ್ಥ ಅತ್ತೆ ಮತ್ತು ಹಳ್ಳಿಯ ಸಾಹುಕಾರ್ ಬದ್ರಿಲಾಲಾದ ಸಾಲ ಒಂದು ಭಯಾನಕ ಅಜಗರ್ನಂತೆ ಪ್ರತಿ ತಿಂಗಳು ಬಡ್ಡಿಯ ರೂಪದಲ್ಲಿ ಗೀತೆಯ ರಕ್ತವನ್ನೇ ಕುಡಿಯುತ್ತಿತ್ತು. ಮಾಧವನ ಕೋಚಿಂಗ್ ಶುಲ್ಕ, ಅವನ ವಾಸದ ಖರ್ಚು ಮತ್ತು ಪುಸ್ತಕಗಳ ಹಣ ಕಳುಹಿಸಲು ಗೀತೆಯು ತನ್ನ ದೇಹವನ್ನೇ ಯಂತ್ರವನ್ನಾಗಿ ಮಾಡಿಕೊಂಡಳು. ಅವಳು ತೀರ್ಮಾನಿಸಿದಳು, ಯಾರ ಮುಂದೆಯೂ ಕೈಚಾಚುವುದಿಲ್ಲವೆಂದು. ಬೆಳಗ್ಗೆ 4ರಿಂದ ಅವಳು ಹಳ್ಳಿಯ ದೊಡ್ಡ ಜಮೀನುದಾರರ ಮನೆಗಳಲ್ಲಿ ಗೋಮಯ ಎತ್ತುವ ಕೆಲಸ ಮಾಡುತ್ತಿದ್ದಳು. ಒಂದು ತಟ್ಟೆಗೆ ಬದಲಾಗಿ ಅವಳಿಗೆ ಕೆಲವು ಹಣ ಅಥವಾ ಒಂದು ಮುಷ್ಟಿ ಧಾನ್ಯ ಸಿಗುತ್ತಿತ್ತು. ಸೂರ್ಯ ಸ್ವಲ್ಪ ಮೇಲೇರಿದಾಗ ಅವಳು ಇತರರ ಹೊಲಗಳಲ್ಲಿ ಕಳೆ ತೆಗೆಯುವ ಕೆಲಸಕ್ಕೆ ಹೋಗುತ್ತಿದ್ದಳು. ಮಧ್ಯಾಹ್ನದ ಉರಿಯುವ ಬಿಸಿಲಿನಲ್ಲಿ ನೆಲವೇ ಬೆಂಕಿ ಉಗುಳುತ್ತಿದ್ದಾಗ ಗೀತಾ ಬೆತ್ತಲೆ ಕಾಲಿನಲ್ಲಿ ಹೊಲದಲ್ಲಿ ನಿಂತಿರುತ್ತಿದ್ದಳು. ಅವಳ ಕಾಲಿನ ಬಿರುಕುಗಳು ನಡೆದು ರಕ್ತ ಹರಿಯತೊಡಗುತ್ತಿತ್ತು. ಆದರೆ ಅವಳು ನಿಲ್ಲುತ್ತಿರಲಿಲ್ಲ. ಅವಳಿಗೆ ನೆನಪಾಗುತ್ತಿತ್ತು, ಈ ತಿಂಗಳು ಮಾಧವ್ಗೆ ಇತಿಹಾಸದ ಹೊಸ ಪುಸ್ತಕಗಳು ಬೇಕು. ತಾಕಿ ರಾತ್ರಿ ಹಳ್ಳಿ ಮಲಗಿದಾಗ ಅವಳು ದೀಪದ ಮಬ್ಬಾದ ಬೆಳಕಿನಲ್ಲಿ ಇತರರ ಹರಿದ ಬಟ್ಟೆಗಳನ್ನು ಹೊಲೆಯುತ್ತಿದ್ದಳು. ಅವಳ ಬೆರಳುಗಳಿಗೆ ಸೂಜಿಗಳು ಚುಚ್ಚುತ್ತಿದ್ದವು. ಅವಳ ಕಣ್ಣುಗಳಲ್ಲಿ ಮಸುಕು ತುಂಬುತ್ತಿತ್ತು. ಆದರೆ ಅವಳು ಸೊತ್ತಾಗುತ್ತಿರಲಿಲ್ಲ. ಅವಳ ಶಕ್ತಿ ಏನೆಂದರೆ ಮಾಧವನಿಂದ ಪ್ರತಿ ತಿಂಗಳು ಬರುತ್ತಿದ್ದ ಒಂದು ಪತ್ರ, ಅದು ನಿಧಾನವಾಗಿ ಒಂದು ಚಿಕ್ಕ ಸಂದೇಶವಾಗಿ ಬದಲಾಯಿತು ಮತ್ತು ನಂತರ ವರ್ಷಕ್ಕೆ ಒಮ್ಮೆ ಬರುವ ಖೋಂಕಾಲಾಗಿ ಬಿಟ್ಟಿತು. ಮಾಧವ್ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಾ ಹೋದಂತೆ ಗೀತೆಯ ಜಗತ್ತು ಸಣ್ಣದಾಗುತ್ತಾ ಹೋಯಿತು. ದೆಹಲಿಯಲ್ಲಿ ಮಾಧವ್ ಹೊಸ ಸ್ನೇಹಿತರನ್ನು ಮಾಡಿಕೊಂಡನು. ಅವನ ಭಾಷೆ ಬದಲಾಗಿದೆ. ಅವನ ಉಡುಪು ಬದಲಾಗಿದೆ. ಅವನು ಈಗ ಸ್ಟೇಟಸ್ ಮತ್ತು ಕ್ಲಾಸ್ಗೆ ಮಹತ್ವ ನೀಡುವ ಒಂದು ಜಗತ್ತಿನ ಭಾಗವಾಗಿದ್ದನು. ಇತ್ತ ಗೀತೆಯ ದೇಹ ಕಾಲಕ್ಕಿಂತ ಮುಂಚೆಯೇ ಕುಸಿಯತೊಡಗಿತ್ತು. 25ರ ವಯಸ್ಸಿನಲ್ಲಿ ಅವಳು 40ರಂತೆ ಕಾಣಲು ಆರಂಭಿಸಿದ್ದಳು. ಮುಖದ ಹೊಳಪಿನ ಜಾಗದಲ್ಲಿ ಮಡಚುಗಳು ಬಂದಿದ್ದವು. ಆರಂಭದಲ್ಲಿ ಗೀತೆಯ ಈ ತ್ಯಾಗಕ್ಕೆ ಸಾಕ್ಷಿಯಾಗಿದ್ದ ಅವಳ ಅತ್ತೆ ಕೂಡ ನಿಧಾನವಾಗಿ ಬದಲಾಗತೊಡಗಿದಳು. ಮಾಧವನ ಪ್ರಿಲಿಮ್ಸ್ ಆಯ್ಕೆ ಆದಾಗ ಅತ್ತೆಯ ಧ್ವನಿಯೂ ಬದಲಾಗಿತು. ತನ್ನ ಮಗ ಈಗ ದೊಡ್ಡ ಮನುಷ್ಯನಾಗುತ್ತಿದ್ದಾನೆ ಮತ್ತು ಈ ಗೋಮಯ ಎತ್ತುವ ಸೊಸೆ ಇನ್ನೂ ಅವನ ಗೌರವಕ್ಕೆ ತಕ್ಕುದಲ್ಲ ಎಂದು ಅವಳಿಗೆ ಅನಿಸತೊಡಗಿತು. ಹಳ್ಳಿಯ ಜನರೂ ಕಡಿಮೆ ಕ್ರೂರರಿರಲಿಲ್ಲ. ಬಾವಿಯಲ್ಲಿ ಗೀತಾ ನೀರು ತುಂಬಲು ಹೋದಾಗ ಹೆಂಗಸರೂ ಅವಳನ್ನು ನೋಡಿ ನಗುತ್ತಿದ್ದರು. ಏನಯ್ಯ ಗೀತಾ,
ನಿನ್ನ ಸಾಹೇಬ ಈಗ ನಗರದಲ್ಲಿನ ಮೇಡನ್ ಜೊತೆಗೆ ತಿರುಗುತ್ತಿರಬಹುದಲ್ಲವಾ? ನೀನು ಇಲ್ಲಿ ಇನ್ನೆಷ್ಟು ದಿನ ಈ ದುರ್ಗಂಧದಲ್ಲಿ ಇರ್ತೀಯಾ? ಗೀತಾ ಯಾವುದೇ ಉತ್ತರ ಕೊಡುತ್ತಿರಲಿಲ್ಲ. ಅವಳ ಬಳಿ ಮಾತುಗಳಿಗಾಗಿ ಶಕ್ತಿಯೇ ಉಳಿದಿರಲಿಲ್ಲ. ಅವಳಿಗೆ ತನ್ನ ಕೆಲಸ ಮಾತ್ರ ಮುಖ್ಯವಾಗಿತ್ತು. ಅವಳು ಸಾಹುಕಾರನ ಬಡ್ಡಿ ತೀರಿಸಬೇಕಿತ್ತು ಮತ್ತು ಮಾಧವ್ ಅಧಿಕಾರಿಯಾಗುವುದನ್ನು ನೋಡಬೇಕಿತ್ತು. ಒಂದು ದಿನ ಸುದ್ದಿ ಬಂತು, ಮಾಧವನ ಅಂತಿಮ ಆಯ್ಕೆಯಾಗಿದೆ. ಅವನು ಈಗ ಸಾಹೇಬನಾಗಿದ್ದನು. ಪೂರ್ಣ ಹಳ್ಳಿಯಲ್ಲಿ ಡೊಳ್ಳುಗಳು ಮೊಳಗಿದವು. ಆ ದಿನ ಗೀತೆಯು ತನ್ನ ಹರಿದ ಸೀರೆಯ ಪಲ್ಲಿನಿಂದ ಕಣ್ಣೀರು ಒರೆಸಿ ದೇವರ ಮುಂದೆ ತಲೆಬಾಗಿದಳು. ಈಗ ತನ್ನ ದುಃಖಗಳ ಅಂತ್ಯವಾಗಿದೆ ಎಂದು ಅವಳಿಗೆ ಅನಿಸಿತು. ಮಾಧವ್ ತನ್ನನ್ನು ಕರೆದೊಯ್ಯಲು ಬರುತ್ತಾನೆ ಎಂದು ಅವಳು ನಿರೀಕ್ಷಿಸಿದ್ದಳು. ಆಕಾಶದಿಂದ ತನ್ನನ್ನು ಹೊರತೆಗೆದುಕೊಳ್ಳುತ್ತಾನೆ ಎಂದು. ಆದರೆ ಆ ರಾತ್ರಿ ಮಾಧವನಿಂದ ಬಂದ ಫೋನ್ ಗೀತೆಯ ಅಸ್ತಿತ್ವವನ್ನೇ ಕದಡಿಬಿಟ್ಟಿತು. ಮಾಧವನ ಧ್ವನಿಯಲ್ಲಿ ಆ ಹಳೆಯ ಸ್ನೇಹಭಾವ ಇರಲಿಲ್ಲ. ಅದರಲ್ಲಿ ಒಂದು ವಿಚಿತ್ರ ಹಿಂಜರಿಕೆ ಮತ್ತು ದೂರತನ ಇತ್ತು. ಗೀತಾ, ನನ್ನ ಆಯ್ಕೆಯಾಗಿದೆ. ಈಗ ನನಗೆ ಮಸೂರಿಗೆ ತರಬೇತಿಗೆ ಹೋಗಬೇಕು. ಅಲ್ಲಿನ ವಾತಾವರಣ ತುಂಬ ಬೇರೆ. ನೀನು ಈಗ ಹಳ್ಳಿಯಲ್ಲೇ ಇರು. ಅಮ್ಮನ ಆರೋಗ್ಯ ಸರಿಯಿಲ್ಲ. ಅವರಿಗೆ ನಿನ್ನ ಅವಶ್ಯಕತೆ ಇದೆ. ಮತ್ತು ನೋಡು, ಈಗ ನಾನು ಒಬ್ಬ ಅಧಿಕಾರಿ. ಹಳ್ಳಿಯ ಜನರು ಈಗ ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಾರೆ. ನೀನು ಈಗ ನಗರಕ್ಕೆ ಬಂದರೆ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ. ನಾನು ನಿನಗೆ ಹಣ ಕಳುಹಿಸುತ್ತಿರುತ್ತೇನೆ. ನೀನು ಈ ಗೋಮಯ ಎತ್ತುವ ಕೆಲಸ ಬಿಡು. ಗೀತೆಯ ಹೃದಯವನ್ನು ಯಾರೋ ಬಿಗಿಯಾಗಿ ಮುಷ್ಟಿಯಲ್ಲಿ ಒತ್ತಿದಂತೆ ಆಯಿತು. ಅವಳು ಹೇಳಲು ಬಯಸುತ್ತಿದ್ದಳು, ಮಾಧವ್, ನಾನು ಈ ಕೆಲಸವನ್ನು ಇದನ್ನು ಪ್ರೀತಿಸುತ್ತಿದ್ದುದರಿಂದ ಮಾಡಲಿಲ್ಲ. ನೀನು ಇಂದು ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗಲೆಂದು ಮಾಡಿದೆ. ಅವಳು ಹೇಳಲು ಬಯಸುತ್ತಿದ್ದಳು, ನಿನ್ನ ಅಮ್ಮ ಕಳೆದ 1 ವರ್ಷದಿಂದ ನನಗೆ ಸರಿಯಾಗಿ ಊಟವನ್ನೂ ಕೊಡುತ್ತಿಲ್ಲ. ಅವರು ನನ್ನನ್ನು ಮನೆಯಿಂದ ಹೊರಹಾಕುವುದಾಗಿ ಬೆದರಿಸುತ್ತಾರೆ. ಆದರೆ ಅವಳ ನಾಲಿಗೆಗೆ ಪಕ್ಷಾಘಾತವಾದಂತೆ ಆಯಿತು. ಅವಳು ಕೇವಲ ಇಷ್ಟು ಹೇಳಿದಳು, ಸರಿ, ನೀನು ನಿನ್ನ ಕಾಳಜಿ ತೆಗೆದುಕೋ. ತರಬೇತಿ ಆರಂಭವಾಯಿತು ಮತ್ತು ದೂರಗಳು ಹೆಚ್ಚುತ್ತಾ ಹೋಯಿತು. ಮಾಧವ್ ಹಣ ಕಳುಹಿಸಲು ಆರಂಭಿಸಿದನು. ಆದರೆ ಆ ಹಣ ಗೀತೆಯವರೆಗೆ ಎಂದಿಗೂ ತಲುಪುತ್ತಿರಲಿಲ್ಲ. ಅವಳ ಅತ್ತೆ ಆ ಹಣವನ್ನು ತನ್ನ ಮತ್ತೊಬ್ಬ ಮಗ ಮತ್ತು ಅವನ ಹೆಂಡತಿಯ ಮೇಲೆ ಖರ್ಚು ಮಾಡುತ್ತಿದ್ದಳು. ಗೀತಾ ವಿರೋಧಿಸಿದಾಗ ಅವಳಿಗೆ ಟೀಕೆ ಸಿಗುತ್ತಿತ್ತು. ನನ್ನ ಮಗ ಈಗ ಅಧಿಕಾರಿ. ನೀನು ಅವನ ಹೆಸರಿಗೆ ಒಂದು ಕಲಂಕ ಮಾತ್ರ. ನಿನ್ನ ಮುಖ ಕಾಣುವುದಿಲ್ಲವೇ? ಯಾವಾಗಾದರೂ ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯಾ? ನೀನು ನನ್ನ ಮಗನಿಗೆ ಸಮನಾಗುವೆಯಾ? ಗೀತಾ ಮೌನವಾಗಿ ತನ್ನ ಹಳೆಯ ಕೆಲಸ ಮುಂದುವರಿಸಿದಳು. ಈಗ ಅವಳಿಗೆ ಹಣದ ಆಸೆಯೇ ಇರಲಿಲ್ಲ. ಅವಳು ತನ್ನ ಆತ್ಮವನ್ನೇ ಕೊಂದು ಹಾಕಿದ್ದಳು. ಈಗ ಅವಳು ಹಳ್ಳಿಯ ಅತ್ಯಂತ ನಿರ್ಲಕ್ಷಿತ ಮಹಿಳೆಯಾಗಿದ್ದಳು. ಜಮೀನುದಾರರ ಮನೆಯಲ್ಲಿ ಗೋಮಯ ಎತ್ತುವಾಗ ಅನೇಕ ಬಾರಿ ಅವಳ ಆರೋಗ್ಯ ಹದಗೆಡುತ್ತಿತ್ತು. ಅವಳಿಗೆ ತೀವ್ರ ಜ್ವರ ಬರುತ್ತಿತ್ತು. ಆದರೂ ಅವಳು ಕೆಲಸಕ್ಕೆ ಖಂಡಿತ ಹೋಗುತ್ತಿದ್ದಳು. ಅವಳಿಗೆ ಭಯವಾಗುತ್ತಿತ್ತು, ಕೆಲಸಕ್ಕೆ ಹೋಗದಿದ್ದರೆ ಸಾಹುಕಾರ್ ಅವಳ ಮನೆಯನ್ನೇ ಜಪ್ತಿ ಮಾಡಿಸಿ ಬಿಡುತ್ತಾನೆ. ಸಾಹುಕಾರು ಬದ್ರಿಲಾಲನ ನಿಯತ್ತು ಕೂಡ ಡೋಲಾಡಲು ಶುರುವಾಯಿತು. ಅವನು ಗೀತಾಳನ್ನು ಒಬ್ಬಳೇ ಸಿಕ್ಕಾಗ ಅವಳ ಮೇಲೆ ಅಸಭ್ಯ ಟೀಕೆಗಳನ್ನು ಮಾಡುತ್ತಿದ್ದ. ಅಯ್ಯೋ ಗೀತಾ, ನಿನ್ನ ಅಧಿಕಾರಿ ಗಂಡನು ನಿನ್ನನ್ನು ಮರೆತಿದ್ದಾನೆ. ಈಗ ಯಾಕೆ ಈ ಕೆಸರಿನಲ್ಲಿ ಕೊಳೆಯುತ್ತಿದ್ದೀಯಾ? ನನ್ನ ಮಾತು ಕೇಳು. ನಾನು ನಿನ್ನ ಎಲ್ಲಾ ಸಾಲವನ್ನು ಮನ್ನಾ ಮಾಡುತ್ತೇನೆ. ಗೀತಾ ಒಮ್ಮೆ ಸಾಹುಕಾರಿ ಮುಖದ ಮೇಲೆ ಗೋಮಯ ಎಸೆದಿದ್ದಳು. ಆ ದಿನದ ನಂತರ ಅವಳ ಹೋರಾಟ ಇನ್ನೂ ಕಷ್ಟಕರವಾಯಿತು. ಸಾಹುಕಾರು ಒತ್ತಡ ಹಾಕಿ ಅವಳನ್ನು ಹೊಲಗಳಿಂದ ಹೊರಹಾಕಿಸಿದ. ಈಗ ಅವಳ ಬಳಿ ಕೇವಲ ಒಂದೇ ದಾರಿ ಉಳಿದಿತ್ತು. ಊರಿಗೆ ಹೋಗಿ ಜನರ ಪಶುಗಳ ಗೋಮಯವನ್ನು ಸಂಗ್ರಹಿಸಿ ಅದರ ಉಪಲೆಗಳನ್ನು ಮಾಡಿ ಮಾರಾಟ ಮಾಡುವುದು. ಇದನ್ನು ಅತ್ಯಂತ ಕೆಳಮಟ್ಟದ ಕೆಲಸವೆಂದು ಪರಿಗಣಿಸಲಾಗುತ್ತಿತ್ತು. ಅವಳು ಉರಿಯುವ ಮಧ್ಯಾಹ್ನಗಳಲ್ಲಿ ತನ್ನ ಬೆನ್ನಿನ ಮೇಲೆ ಕೂಡೆಯನ್ನು ಹೊತ್ತು ಮೈಲುಗಳಷ್ಟು ನಡೆದು ಹೋಗುತ್ತಿದ್ದಳು. ಅವಳ ಕಾಲಿನ ತಳಗಳು ಬೇಯಿ ಹೋಗಿದ್ದವು. ಪುಪ್ಪು ತುಂಬಿಕೊಂಡಿತ್ತು. ಆದರೆ ಅವಳು ನಡೆಯುತ್ತಲೇ ಇದ್ದಳು. ಅವಳಿಗೆ ಕೇವಲ ಒಂದು ಆಶೆ ಇತ್ತು. ಬಹುಶಃ ಯಾವಾಗಲಾದರೂ ಮಾಧವ್ ಅವಳನ್ನು ನೆನಪಿಸಿಕೊಳ್ಳುವನು. ಬಹುಶಃ ಯಾವಾಗಲಾದರೂ ಅವನು ನೋಡುವನು ತನ್ನ ಯಶಸ್ಸಿನ ಅಡಿಪಾಯ ಯಾವ ಮಣ್ಣಿನಿಂದ ಮತ್ತು ಯಾವ ಬೆವರಿನಿಂದ ನೀರಾಡಿಸಲ್ಪಟ್ಟಿತೆಂದು. ಒಂದು ರಾತ್ರಿ ಗೀತಾಳ ಅತ್ತೆ ಅವಳನ್ನು ಬಲವಾಗಿ ತಳ್ಳಿ ಮನೆಯಿಂದ ಹೊರಗೆ ಹಾಕಿಬಿಟ್ಟಳು. ಹೋಗು, ಇಲ್ಲಿಂದ ಹೊರಟು ಹೋಗು. ನನ್ನ ಮಗನು ನಗರದಲ್ಲಿ ಹೊಸ ಜಗತ್ತನ್ನು ಕಟ್ಟಿಕೊಂಡಿದ್ದಾನೆ. ಅವನು ಹೇಳಿದ್ದಾನೆ, ಈಗ ಅವನಿಗೆ ನಿನ್ನ ಅಗತ್ಯವಿಲ್ಲ. ಅವನು ತನ್ನ ಸಹೋದ್ಯೋಗಿಯೊಂದಿಗೆ ಮದುವೆಯಾಗಲು ಹೋಗುತ್ತಿದ್ದಾನೆ. ನೀನು ಈಗ ಇಲ್ಲಿ ಉಳಿದು ನಮ್ಮ ಮಾನವನ್ನು ಹರಾಜು ಮಾಡಬೇಡ. ಆ ರಾತ್ರಿ ಗೀತಾ ರಸ್ತೆಯ ಮೇಲೆ ಇದ್ದಳು. ಅವಳ ಕೈಯಲ್ಲಿ ಏನೂ ಇರಲಿಲ್ಲ. ಆ ಹರಿದ ಸೀರೆ ಮತ್ತು ಗೋಮಯದ ವಾಸನೆ ಮಾತ್ರ ಅವಳ ದೇಹದ ರೋಮರಂಧ್ರಗಳಲ್ಲಿ ನೆಲೆಸಿಕೊಂಡಿತ್ತು. ಅವಳು ಅತ್ತಿಲ್ಲ. ಅವಳ ಕಣ್ಣೀರು ಬಹುಶಃ ಆ ಹೊಲಗಳಲ್ಲೇ ಒಣಗಿ ಹೋಗಿದ್ದವು. ಅಲ್ಲಿ ಅವಳು ವರ್ಷಗಳ ಕಾಲ ಬೆವರು ಹರಿಸಿದ್ದಳು. ಅವಳು ಹತ್ತಿರದ ಒಂದು ಬಿಕೋ ಎದೆಬಿದ್ದ ಕಟ್ಟಡದಲ್ಲಿ ಆಶ್ರಯ ಪಡೆದಳು. ಮುಂದಿನ ದಿನ ಬೆಳಿಗ್ಗೆ 4 ಗಂಟೆಗೆ ಅವಳು ಮತ್ತೆ ಎದ್ದಳು ಮತ್ತು ಕೈಯಲ್ಲಿ ಪಾತ್ರೆ ಹಿಡಿದು ಹೊರಟಳು. ಈಗ ಅವಳ ಜೀವನ ಕೇವಲ ಒಂದು ಉದ್ದೇಶದ ಮೇಲೆ ನಿಂತಿತ್ತು, ಸಾಹುಕಾರನ ಕೊನೆಯ ರೂಪಾಯಿಯನ್ನು ತೀರಿಸುವುದು. ಅವಳು ಒಂದು ಹಠದಲ್ಲಿ ಬದುಕುತ್ತಿದ್ದಳು. ಅವಳು ತೋರಿಸಬೇಕೆಂದಿದ್ದಳು, ಒಬ್ಬ ಅಧಿಕಾರಿಯನ್ನು ನಿರ್ಮಿಸಿದ ಹೆಂಗಸು ತಾನೇ ಹಸಿವಿನಿಂದ ಸಾಯಬಹುದು, ಆದರೆ ಸೋಲನ್ನು ಒಪ್ಪಿಕೊಳ್ಳಲಾರಳು. ನಿಧಾನವಾಗಿ ವರ್ಷಗಳು ಕಳೆಯುತ್ತಾ ಹೋಯಿತು. ಮಾಧವ್ ಈಗ ಜಿಲ್ಲೆಯ ಒಂದು ಪ್ರಭಾವಶಾಲಿ ಹೆಸರಾಗಿದ್ದನು. ಅವನ ಬಗ್ಗೆ ಪತ್ರಿಕೆಗಳಲ್ಲಿ ಚರ್ಚೆಯಾಗುತ್ತಿತ್ತು.
ಅವನು ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವ ಒಬ್ಬ ಪ್ರಾಮಾಣಿಕ ಅಧಿಕಾರಿಯೆಂದು ಪರಿಗಣಿಸಲಾಗುತ್ತಿತ್ತು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವನದೇ ಮನೆಯೊಳಗೆ ಒಂದು ಪ್ರಾಮಾಣಿಕತೆ ಉಸಿರುಗಟ್ಟುತ್ತಾ ಸಾಯುತ್ತಿತ್ತು. ಗೀತಾಳ ದೇಹ ಈಗ ಕೈಕೊಡಲು ಶುರುಮಾಡಿತ್ತು. ಅವಳಿಗೆ ನಿರಂತರ ಕೆಮ್ಮು ಬರುತ್ತಿತ್ತು. ಬಹುಶಃ ಗೋಮಯ ಮತ್ತು ಧೂಳಿನ ಕಣಗಳು ಅವಳ ಶ್ವಾಸಕೋಶಗಳನ್ನು ಛಿದ್ರ ಮಾಡಿದ್ದವು. ಆದರೂ ಅವಳ ಧೈರ್ಯ ಇಂದಿಗೂ ಅದೇ ರೀತಿಯಿತ್ತು. ಊರಿನ ಸಣ್ಣ ಮಕ್ಕಳು ಅವಳನ್ನು ಗೋಮಯದ ಅತ್ತೆ ಎಂದು ಕೆಣಕುತ್ತಿದ್ದರು. ಅವರು ಅವಳ ಮೇಲೆ ಕಲ್ಲುಗಳನ್ನು ಎಸೆಯುತ್ತಿದ್ದರು. ಆದರೆ ಅವಳು ಮಾತ್ರ ಒಂದು ಮಸುಕಾದ ನಗುಮುಖದೊಂದಿಗೆ ತನ್ನ ಕೆಲಸವನ್ನು ಮುಂದುವರಿಸುತ್ತಿದ್ದಳು. ಈಗ ಅವಳಿಗೆ ಯಾರಿಂದಲೂ ಯಾವುದೇ ನಿರೀಕ್ಷೆ ಇರಲಿಲ್ಲ. ಅವಳು ಕೇವಲ ಆ ದಿನಕ್ಕಾಗಿ ಕಾಯುತ್ತಿದ್ದರು, ಯಾವಾಗ ಅವಳ ದೇಹ ಮಣ್ಣಿನಲ್ಲಿ ಬೆರೆತು ಹೋಗುವುದೋ. ಆಗ ಒಂದು ದಿನ ಊರಿನಲ್ಲಿ ಸಂಚಲನ ಹರಡಿತು. ಜಿಲ್ಲೆಯ ಹೊಸ ಸಾಹೇಬರು ತುಂಬಾ ಕಠಿಣ ಸ್ವಭಾವದವರಾಗಿದ್ದವರು. ಅಚಾನಕ್ ಪರಿಶೀಲನೆಗಾಗಿ ಇದೇ ಊರಿಗೆ ಬರಲಿದ್ದರು. ಊರನ್ನು ಹೊಳೆಯುವಂತೆ ಮಾಡಲಾಗತೊಡಗಿತು. ಸಾಹೇಬರ ಕಾರು ಹೋಗಬೇಕಾದ ರಸ್ತೆಗಳಿಂದ ಕಸವನ್ನು ತೆಗೆದು ಹಾಕಲಾಯಿತು. ಆದರೆ ಗೀತಾ ಕೆಲಸ ಮಾಡುತ್ತಿದ್ದ ರಸ್ತೆ ಮುಖ್ಯ ರಸ್ತೆಯಿಂದ ಸ್ವಲ್ಪ ದೂರವಿತ್ತು. ಅಲ್ಲಿ ಇನ್ನೂ ಕೆಸರು ಮತ್ತು ಗೋಮಯದ ರಾಶಿ ಇತ್ತು. ಗೀತಾ ಬೆಳಗ್ಗೆಯಿಂದಲೇ ಅಲ್ಲಿ ಉಪಲೆಗಳನ್ನು ಹಾಸುತ್ತಿದ್ದಳು. ಅವಳಿಗೆ ಈ ವಿಷಯದ ಗಮನವೇ ಇರಲಿಲ್ಲ. ಇಂದು ಅವಳ ಜೀವನದ ಅತಿ ದೊಡ್ಡ ಪರೀಕ್ಷೆ ನಡೆಯಲಿತ್ತು. ಅವಳು ತನ್ನ ಕೆಲಸದಲ್ಲಿ ಇಷ್ಟು ತಲ್ಲೀನಳಾಗಿದ್ದಳು ಎಂದರೆ ಕಾರುಗಳ ಹಾರ್ನ್ ಧ್ವನಿಯೂ ಅವಳಿಗೆ ಕೇಳಿಸಲಿಲ್ಲ. ನೀಲಿ ದೀಪವಿದ್ದ ಕಾರು ಆ ದಾರಿಯ ತಿರುವಿನಲ್ಲಿ ನಿಂತ ತಕ್ಷಣ ಊರಿನ ಸರ್ಪಂಚ್ ಮತ್ತು ಪೊಲೀಸರು ಓಡಿಬಂದರು. ಹಟೋ ಹಟೋ, ಇಲ್ಲಿಂದ ಹೋಗಿ, ಸಾಹೇಬರು ಬರುತ್ತಿದ್ದಾರೆ. ಪೊಲೀಸ್ನ ಒಬ್ಬ ಸಿಪಾಯಿ ಗೀತಾಳನ್ನು ತಳ್ಳಿದನು. ಅದರ ಪರಿಣಾಮವಾಗಿ ಅವಳ ತಲೆಯ ಮೇಲೆ ಇದ್ದ ಗೋಮಯದ ಕೂಡೆ ಕೆಳಗೆ ಬಿದ್ದಿತು ಮತ್ತು ಸಕಲ ಗೋಮಯ ಅವಳ ಸೀರೆ ಮತ್ತು ಮುಖದ ಮೇಲೆ ಚೆಲ್ಲಿಹೋಯಿತು. ಗೀತಾ ಬೀಳುತ್ತಾ ತನ್ನನ್ನು ತಾನೇ ಹಿಡಿದುಕೊಂಡಳು. ಅವಳು ತನ್ನ ತಲೆಯನ್ನು ಎತ್ತಿ ತನ್ನ ಮಸುಕಾದ ಕಣ್ಣುಗಳಿಂದ ಆ ಕಾರಿನ ಕಡೆ ನೋಡಿದಳು. ಕಾರಿನ ಬಾಗಿಲು ತೆರೆದಿತು ಮತ್ತು ಚಮತ್ಕಾರವಾಗಿ ಪಾಲಿಶ್ ಮಾಡಿದ ಬೂಟಿನ ಜೋಡಿ ನೆಲಕ್ಕೆ ಇಳಿಯಿತು. ಮೇಲೆ ಕಟ್ಟುಬದ್ದ ಬಿಳಿ ಶರ್ಟ್ ಮತ್ತು ಮುಖದ ಮೇಲೆ ಕಪ್ಪು ಚಶ್ಮೆ ಹಾಕಿಕೊಂಡಿದ್ದ ಆ ವ್ಯಕ್ತಿಯನ್ನು ನೋಡುತ್ತಿದ್ದಂತೆ ಗೀತಾಳ ಉಸಿರು ನಿಂತಂತಾಯಿತು. ಅವನು ಮಾಧವ್. ಅವಳ ಮಾಧವ್. ಮಾಧವ್ ಆ ಕೊಳಕು, ದುರ್ವಾಸನೆಯ ಮತ್ತು ಕೆಸರಿನಿಂದ ತುಂಬಿದ ಪರಿಸರದಲ್ಲಿ ಆ ಹರಿದ ಬಟ್ಟೆಯ ಹೆಂಗಸನ್ನು ನೋಡುತ್ತಿದ್ದಂತೆ ಅವನ ಮುಖದಲ್ಲಿ ಅಸಹ್ಯದ ಭಾವನೆ ಮೂಡಿತು. ಅವನು ತನ್ನ ರುಮಾಲನ್ನು ತೆಗೆದು ತನ್ನ ಮೂಗಿನ ಮೇಲೆ ಹಿಡಿದನು. ಅವನಿಗೆ ಗೊತ್ತಿರಲಿಲ್ಲ, ಇದೇ ಆ ಹೆಂಗಸು, ಅವಳ ಆಭರಣಗಳೇ ಅವನಿಗೆ ದೆಹಲಿಯ ಟಿಕೆಟ್ ನೀಡಿದ್ದವು. ಅವನಿಗೆ ಗೊತ್ತಿರಲಿಲ್ಲ, ಇದೇ ಆ ದೇಹ, ಅದನ್ನು ಅವನು ಒಮ್ಮೆ ತನ್ನ ಬಾಹುಗಳಲ್ಲಿ ಅಪ್ಪಿಕೊಂಡಿದ್ದನು. ಊರಿನ ಆ ಒರಟಾದ ರಸ್ತೆಯ ಮೇಲೆ ನಿಶ್ಶಬ್ದ ಆವರಿಸಿತ್ತು. ಕೇವಲ ನೀಲಿ ದೀಪವಿದ್ದ ಕಾರಿನ ಎಂಜಿನ್ನ ಮಂದ ಗುನುಗು ಮಾತ್ರ ಕೇಳಿಸುತ್ತಿತ್ತು. ಮಾಧವ್ ಈಗ ಜಿಲ್ಲೆಯ ಒಬ್ಬ ಪ್ರಭಾವಶಾಲಿ ಎಸ್ಡಿಎನ್ ಆಗಿದ್ದವನು. ತನ್ನ ಕಣ್ಣಿನ ಮೇಲಿದ್ದ ದುಬಾರಿ ಚಶ್ಮೆಯ ಹಿಂದೆ ಆ ದೃಶ್ಯವನ್ನು ನೋಡುತ್ತಿದ್ದನು. ಅದಕ್ಕೆ ತನ್ನ ಸ್ವಚ್ಛ ಜಗತ್ತಿನಲ್ಲಿ ಯಾವತ್ತೂ ಸ್ಥಳ ಕೊಡಲು ಅವನು ಬಯಸಿರಲಿಲ್ಲ. ಅವನ ಮುಂದೆ ಕೆಸರಿನಿಂದ ಮಸಕಾದ ಒಬ್ಬ ಹೆಂಗಸು ನಿಂತಿದ್ದಳು. ಅವಳ ತಲೆಯಿಂದ ಗೋಮಯ ಜಾರಿ ಬಿದ್ದು ಅವಳ ಮುಖದ ಮೇಲೆ ಸುರಿಯುತ್ತಿತ್ತು. ಆ ಹೆಂಗಸು ಉಸಿರಾಟದಿಂದ ಹಾಸುತ್ತಿದ್ದಳು. ಅವಳ ಹರಿದ ಬ್ಲೌಸ್ನ ಕೈಚೀಲದಿಂದ ಅವಳ ಸೊಪ್ಪುಗಟ್ಟಿದ ಭುಜ ಕಾಣುತ್ತಿತ್ತು. ಅದು ಕೇವಲ ಎಲುಬಿನ ಚೌಕಟ್ಟಾಗಿ ಉಳಿದಿತ್ತು. ಸಾಹೇಬ, ಕ್ಷಮಿಸಿ, ಈ ಹುಚ್ಚು ಹೆಂಗಸು ದಾರಿಯಲ್ಲಿ ಬಂದು ಬಿಟ್ಟಳು. ಈಗಲೇ ಇದನ್ನು ತೆಗೆದು ಹಾಕುತ್ತೇವೆ. ಒಬ್ಬ ಸಿಪಾಯಿ ತಕ್ಷಣ ಗೀತಾಳ ಕೈ ಹಿಡಿದು ಅವಳನ್ನು ಬಲವಾಗಿ ಜಜ್ಜಿದನು. ಗೀತಾಳ ದೇಹ ಇಷ್ಟು ದುರ್ಬಲವಾಗಿತ್ತು. ಅವಳು ಮತ್ತೆ ತತ್ತರಿಸಿದಳು. ಅವಳ ಕೈಯಲ್ಲಿದ್ದ ಬಿರುಕುಗಳು ನೆಲದ ಕಲ್ಲುಗಳಿಗೆ ಒರಗಿ ರಕ್ತದ ಸಣ್ಣಧಾರೆ ಅವಳ ಗೋಮಯದಿಂದ ಮಸಕಾದ ಕೈಗಳ ಮೇಲೆ ಹರಿಯತೊಡಗಿತು. ಮಾಧವ್ ಅಸಹನೆಯಿಂದ ತನ್ನ ಮುಖವನ್ನು ತಿರುಗಿಸಿಕೊಂಡನು. ಅವನಿಗೆ ಆ ದುರ್ವಾಸನೆಯಿಂದ ಅಸಹ್ಯವಾಗುತ್ತಿತ್ತು. ಇದನ್ನು ಇಲ್ಲಿಂದ ತೆಗೆದು ಹಾಕಿ. ಮತ್ತು ಈ ರಸ್ತೆ ಇಷ್ಟು ಕೊಳಕು ಯಾಕೆ ಇದೆ? ಸರ್ಪಂಚ್ ಎಲ್ಲಿದ್ದಾನೆ? ಮಾಧವ್ನ ಕಠಿಣ ಧ್ವನಿಯು ಎಲ್ಲರನ್ನೂ ನಡುಗಿಸಿತು. ಸರ್ಪಂಚ್ ಕೈಮುಗಿದು ಮುಂದೆ ಬಂದನು. ಹುಜೂರ್, ಇದು ಅದೇ. ಸರ್ಪಂಚ್ನ ನಾಲಿಗೆ ತಾಳುವಿಗೆ ಅಂಟಿಕೊಂಡಂತಾಯಿತು. ಅವನು ಹೇಗೆ ಹೇಳಲಿ, ನೀವು ಕೊಳಕು ಎಂದು ಕರೆಯುತ್ತಿರುವವಳು ನಿಮ್ಮ ಮನೆಯ ಲಕ್ಷ್ಮಿಯಾಗಿದ್ದಳು ಎಂದು. ಆಗ ಗೀತಾ ತನ್ನ ತಲೆಯನ್ನು ಎತ್ತಿದಳು. ತನ್ನ ಮಸುಕಾದ ಕಣ್ಣುಗಳಿಂದ ಅವಳು ಆ ವ್ಯಕ್ತಿಯನ್ನು ನೋಡಿದಳು. ಅವನನ್ನು ಅವಳು 7 ವರ್ಷಗಳ ಕಾಲ ತನ್ನ ಪ್ರತಿಯೊಂದು ಉಸಿರಿನಲ್ಲೂ ನೆಲೆಸಿಸಿಕೊಂಡಿದ್ದಳು. ಅವಳು ಆ ಮುಖವನ್ನು ಗುರುತಿಸಿದಳು. ಇದೀಗ ಅದು ಮೊದಲಿಗಿಂತ ಹೆಚ್ಚು ಹೊಳೆಯುವ ಮತ್ತು ಮೃದುವಾಗಿತ್ತು. ಮಾಧವ್ನ ದೃಷ್ಟಿ ಗೀತಾಳ ಕಣ್ಣುಗಳ ಜೊತೆ ಸೇರುತ್ತಿದ್ದಂತೆ ಅವನ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ಆ ಕಪ್ಪು ಚಶ್ಮೆ ಅವನ ಕಣ್ಣುಗಳಿಂದ ಜಾರಿ ಅವನ ಮೂಗಿನ ಮೇಲೆ ಬಂತು. ಆ ಹೊಳಪು, ಆ ಕಣ್ಣಿನ ಮೂಲೆ, ಆ ನೆತ್ತಿಯ ಮೇಲೆ ಬಾಲ್ಯದ ಗಾಯದ ಗುರುತು. ಮಾಧವ್ನ ಕಂಠದಲ್ಲಿ ಏನೋ ಗುಂಡಿ ಸಿಲುಕಿದಂತೆ ಆಯಿತು. ಗೀತಾ. ಮಾಧವ್ನ ಬಾಯಿಂದ ಈ ಪದ ಅಷ್ಟು ನಿಧಾನವಾಗಿ ಹೊರಬಂದಿತು. ಅದನ್ನು ಅವನೇ ಕೇಳಬಲ್ಲವನಾಗಿದ್ದ. ಆದರೆ ಅವನ ಜೊತೆಯಲ್ಲಿದ್ದ ತಹಸೀಲ್ದಾರನು ಅದನ್ನು ಕೇಳಿಬಿಟ್ಟನು. ಅಧಿಕಾರಿಗಳ ನಡುವೆ ಗುಸುಗುಸು ಆರಂಭವಾಯಿತು. ಮಾಧವ್ನ ಹೃದಯ ಜೋರಾಗಿ ತಡಕಾಡತೊಡಗಿತು. ಅವನಿಗೆ ಆ ದಿನ ನೆನಪಾಯಿತು. ಅವನು ದೆಹಲಿಗೆ ಹೋಗುತ್ತಿದ್ದಾಗ ಗೀತಾ ಅವನಿಗೆ ಮೊಸರು ಸಕ್ಕರೆ ತಿನ್ನಿಸಿದ್ದಳು. ಅವನಿಗೆ ಆ ವಾಗ್ದಾನ ನೆನಪಾಯಿತು. ಅವನು ಅವಳನ್ನು ರಾಣಿಯಂತೆ ಇಡುತ್ತೇನೆ ಎಂದು ಹೇಳಿದ್ದ. ಮತ್ತು ಇಂದು ಆ ರಾಣಿ ಅವನ ಮುಂದೆ ಗೋಮಯದ ರಾಶಿಯ ಮೇಲೆ ಬಿದ್ದಿದ್ದಳು. ಮಾಧವ್ ಒಂದು ಹೆಜ್ಜೆ ಮುಂದೆ ಇಟ್ಟನು. ಆದರೆ ಮತ್ತೆ ನಿಂತು ಬಿಟ್ಟನು. ಅವನ ಸುತ್ತ ಕ್ಯಾಮೆರಾ ಹಿಡಿದ ಪತ್ರಕರ್ತರು ಇದ್ದರು.
ಅವನ ಅಧೀನ ಸಿಬ್ಬಂದಿ ಇದ್ದರು ಮತ್ತು ಸಂಪೂರ್ಣ ಊರು ಅಲ್ಲಿ ನಿಂತಿತ್ತು. ಅವನ ಅಹಂಕಾರ ಅವನ ಮಮತೆಯ ಮೇಲೆ ಭಾರಿಯಾಗತೊಡಗಿತು. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯ? ಮಾಧವ್ ತನ್ನ ಧ್ವನಿಯನ್ನು ಕಠಿಣವಾಗಿಸಲು ಪ್ರಯತ್ನಿಸಿದನು, ಆದರೆ ಅದು ನಡುಗುತ್ತಿತ್ತು. ಗೀತಾ ಯಾವುದೇ ಉತ್ತರ ನೀಡಲಿಲ್ಲ. ಅವಳು ಕೇವಲ ತನ್ನ ಮಸಕಾದ ಸೀರೆಯ ಪಲ್ಲಿನಿಂದ ತನ್ನ ಮುಖವನ್ನು ಒರೆಸಿಕೊಂಡಳು. ಅದರಿಂದ ಗೋಮಯ ಮತ್ತು ರಕ್ತ ಒಟ್ಟಾಗಿ ಬೆರೆತು ಹೋಯಿತು. ಅವಳು ನೆಲದಲ್ಲಿ ಚದುರಿದ ತನ್ನ ಕೂಡೆಯನ್ನು ಎತ್ತಿಕೊಂಡು ನಿಶ್ಶಬ್ದವಾಗಿ ಹಿಂದಿರುಗಲು ತೊಡಗಿದಳು. ಅವಳ ಮೌನ ಮಾಧವ್ಗೆ ಸಾವಿರಾರು ಬೈಗುಳಗಳಿಗಿಂತ ಹೆಚ್ಚು ಚುಚ್ಚುತ್ತಿತ್ತು. ನಿಲ್ಲು, ಮಾಧವ್ ಕಿರುಚಿದನು. ನಾನು ನಿನ್ನನ್ನು ಏನೋ ಕೇಳಿದ್ದೇನೆ. ನೀನು ಈ ಸ್ಥಿತಿಯಲ್ಲಿ ಯಾಕಿದ್ದೀಯಾ? ಅಮ್ಮ ನಿನಗೆ ಹಣ ಕೊಡಲಿಲ್ಲವೇ? ನಾನು ಪ್ರತಿ ತಿಂಗಳು ₹0 ಕಳುಹಿಸಿದ್ದೇನೆ. ಹಾಗಾದರೆ ಈ ನಾಟಕ ಏಕೆ? ಗೀತಾ ನಿಂತಳು. ಅವಳು ತಿರುಗಿ ಮಾಧವ್ನ ಕಣ್ಣುಗಳಲ್ಲೇ ನೇರವಾಗಿ ನೋಡಿದಳು. ಆ ಕಣ್ಣುಗಳಲ್ಲಿ ಈಗ ಪ್ರೀತಿ ಇರಲಿಲ್ಲ, ಕೇವಲ ಒಂದು ಆಳವಾದ ಶೂನ್ಯತೆ ಇತ್ತು. ಹಣವಾ? ಗೀತಾಳ ಧ್ವನಿ ಒಣಮರದ ತುಂಡು ಮುರಿಯುವ ಶಬ್ದದಂತಿತ್ತು. ಸಾಹೇಬ, ನಿಮ್ಮ ಹಣವನ್ನು ಮಹಲಿನ ಗೋಡೆಗಳಲ್ಲಿ ಹೂತುಬಿಟ್ಟರು. ನಿಮ್ಮ ತಮ್ಮನ ಹೊಸ ಕಾರು ಮತ್ತು ನಿಮ್ಮ ಅಮ್ಮನ ಚಿನ್ನದ ಕಮಂಡಲದಲ್ಲಿ ಆ ಹಣ ಸೇರಿಹೋಯಿತು. ನನ್ನವರೆಗೆ ಬಂದದ್ದು ಕೇವಲ ಈ ಟೀಕೆಗಳು. ನನ್ನ ಗಂಡ ಈಗ ಅಧಿಕಾರಿ ಎಂದು. ಅಮ್ಮ, ಗೀತಾ ಕಹಿಯಾದ ನಗೆಯೊಂದು ನಕ್ಕಳು. ಸಾಹೇಬ, ನೀವು ಫೋನ್ನಲ್ಲಿ ನಾನು ನಗರಕ್ಕೆ ಬರುವ ಯೋಗ್ಯಳಲ್ಲ ಎಂದು ಹೇಳಿದ ದಿನವೇ ಆ ರಾತ್ರಿ ನಿಮ್ಮ ಅಮ್ಮ ನನ್ನನ್ನು ಮನೆಯಿಂದ ಹೊರಹಾಕಿದರು. ಅವರು ಹೇಳಿದರು, ಅಧಿಕಾರಿಯ ಹೆಂಡತಿ ಗೋಮಯ ಎತ್ತುವುದಿಲ್ಲ, ಆದರೆ ನೀನು ಗೋಮಯ ಎತ್ತದೆ ಬದುಕಲಾರೆ. ಕಳೆದ 2 ವರ್ಷಗಳಿಂದ ನಾನು ಈ ಅನಾಥ ಅವಶೇಷದಲ್ಲಿ ವಾಸಿಸುತ್ತಿದ್ದೇನೆ. ನಿಮ್ಮ ಹಣ ಎಲ್ಲಿಗೆ ಹೋಯಿತು? ಅದು ನನ್ನನ್ನು ಕೇಳಬೇಡಿ. ನಿಮ್ಮ ತಾಯಿಯ ಹೆಸರಿನಲ್ಲಿ ನೀವು ತೆರೆದಿದ್ದ ಆ ಫೈಲ್ಗಳನ್ನು ಕೇಳಿ. ಗ್ರಾಮದ ಜನರು ಈಗ ಬಹಿರಂಗವಾಗಿ ಚರ್ಚೆ ಮಾಡಲು ಆರಂಭಿಸಿದ್ದರು. ಸರ್ಪಂಚ್ ಧೈರ್ಯ ಮಾಡಿ ಹೇಳಿದನು, ಸಾಹೇಬ, ಮಗಳು ಸತ್ಯ ಹೇಳುತ್ತಿದ್ದಾಳೆ. ನಾವು ಅನೇಕ ಬಾರಿ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ದೇವೆ. ಆದರೆ ನಿಮ್ಮ ತಾಯಿಯವರು ಸ್ಪಷ್ಟವಾಗಿ ಹೇಳಿದ್ದರು, ಈ ಕುಲಕ್ಷಣಿಯ ಸಹಾಯ ಮಾಡುವವನು ಸಾಹೇಬರ ಶತ್ರುತ್ವವನ್ನು ಎದುರಿಸಬೇಕು ಎಂದು. ನಾವು ಬಡ ಜನರು ಸಾಹೇಬ. ಪೊಲೀಸ್ ಮತ್ತು ಕಚೇರಿಯಿಂದ ಭಯಪಡುತ್ತೇವೆ. ಮಾಧವನಿಗೆ ಯಾರೋ ಅವನನ್ನು ಮಧ್ಯ ಚೌಕದಲ್ಲಿ ಬಟ್ಟೆ ಬಿಚ್ಚಿದಂತೆ ಅನುಭವವಾಯಿತು. ಅವನ ಪ್ರಾಮಾಣಿಕತೆ, ಭ್ರಷ್ಟಾಚಾರದ ವಿರುದ್ಧದ ಅಭಿಯಾನ, ಸಮಾಜ ಸೇವೆ ಎಲ್ಲವೂ ಒಂದು ಕ್ಷಣದಲ್ಲಿ ತಾಶಿನ ಕಟ್ಟೆಯಂತೆ ಕುಸಿದು ಬಿದ್ದವು. ತನ್ನ ಯಶಸ್ಸಿನ ನೆರಳಿನಲ್ಲಿ ಅವನ ತಾಯಿ ಮತ್ತು ತಮ್ಮ ಆ ಹೆಂಗಸನ್ನು ಹೇಗೆ ನುಚ್ಚುನೂರಾಗಿಸಿದ್ದರು ಎಂಬುದನ್ನು ಅವನು ತನ್ನ ಕಣ್ಣಾರೆ ನೋಡಿದ. ಆ ಯಶಸ್ಸಿನ ಅಡಿಪಾಯವನ್ನು ಹಾಕಿದ್ದವಳನ್ನೇ. ಬಾ, ಕಾರಿನಲ್ಲಿ ಕುಳಿತುಕೋ, ಮಾಧವ ಆದೇಶಿಸಿದನು. ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ತನ್ನ ತಪ್ಪನ್ನು ಸರಿಪಡಿಸಬಹುದು ಎಂದು ಅವನಿಗೆ ಅನಿಸಿತು. ಆದರೆ ಗೀತಾ ತನ್ನ ಜಾಗದಿಂದ ಕದಲಲಿಲ್ಲ. ಹೇಳಿದಳು, ಕುಳಿತುಕೊಳ್ಳಬೇಕಾ ಸಾಹೇಬ? ಈ ನೀಲಿ ದೀಪದ ಕಾರಿನಲ್ಲಿ ಅಲ್ಲಿ ಕುಳಿತುಕೊಳ್ಳಲು ಜಾಗ ಸಿಗಲೆಂದು ನಾನು ನನ್ನ ಎಲುಬುಗಳನ್ನು ಕರಗಿಸಿದ್ದೇನೆ. ಈಗ ಅಲ್ಲಿ ನನಗಾಗಿ ಯಾವುದೇ ಜಾಗ ಉಳಿದಿಲ್ಲ. ನಿಮ್ಮ ಕಾರಿನಲ್ಲಿ ಸುಗಂಧ ಇದೆ ಮತ್ತು ನನ್ನ ದೇಹದಿಂದ ಗೊಬ್ಬರದ ವಾಸನೆ ಬರುತ್ತದೆ. ನಿಮ್ಮ ಜಗತ್ತು ಕಾಗದಗಳ ಮೇಲೆ ನಡೆಯುತ್ತದೆ ಮತ್ತು ನನ್ನ ಜಗತ್ತು ಈ ಬೆತ್ತಲೆ ಕಾಲುಗಳು ಮತ್ತು ಉರಿಯುವ ನೆಲದ ಮೇಲೆ. ನಾನು ಹೇಳುತ್ತಿದ್ದೇನೆ, ಬಾ ಎಂದು. ಮಾಧವನ ಧ್ವನಿ ಮತ್ತೆ ಅಧಿಕಾರಿಯಂತಾಯಿತು. ಈ ಅವಮಾನವನ್ನು ಬೇಗನೆ ಅಲ್ಲಿಂದ ದೂರ ಮಾಡಲು ಅವನು ಬೇಸುತ್ತಿದ್ದ. ನಾನು ಬರುವುದಿಲ್ಲ, ಗೀತಾ ದೃಢವಾಗಿ ಹೇಳಿದಳು. ನಾನು 7 ವರ್ಷ ನಿಮ್ಮ ದಾಸ್ಯ ಮಾಡಿಕೊಂಡಿದ್ದೇನೆ ಮಾಧವ, ನಿಮ್ಮ ಒದಿಗಾಗಿ, ನಿಮ್ಮ ಗೌರವಕ್ಕಾಗಿ. ಆದರೆ ಈಗ ನಾನು ಸ್ವತಂತ್ರಳಾಗಿದ್ದೇನೆ. ಈ ಗೊಬ್ಬರ ನನ್ನದು, ಈ ಪರಿಶ್ರಮ ನನ್ನದು. ನಾನು ಸಾಹುಕಾರನ ಸಂಪೂರ್ಣ ಸಾಲ ತೀರಿಸಿದ್ದೇನೆ. ಈಗ ನನ್ನ ಮೇಲೆ ಯಾರಿಗೂ ₹1 ಬಾಕಿಯಿಲ್ಲ, ನಿಮಗೂ ಇಲ್ಲ. ಅಷ್ಟರಲ್ಲಿ ಜನಸ್ತೋಮವನ್ನು ಚೀರಿ ಮಾಧವನ ತಾಯಿ ಮತ್ತು ಅವನ ಚಿಕ್ಕ ತಮ್ಮ ಅಲ್ಲಿ ತಲುಪಿದರು. ಅವರು ಬಹುಶಃ ಸಾಹೇಬರ ಸ್ವಾಗತಕ್ಕೆ ಬಂದಿದ್ದರು. ಆದರೆ ದೃಶ್ಯ ನೋಡಿ ಅವರ ಬೆರಗು ಹಾರಿ ಹೋಯಿತು. ತಾಯಿ ತಕ್ಷಣ ತಂತ್ರ ಬದಲಿಸಿ ಅಳುವ ನಾಟಕ ಆರಂಭಿಸಿದಳು. ಅಯ್ಯೋ ಮಗನೇ, ಈ ಕುಲಕ್ಷಣಿಯನ್ನು ನೋಡು. ನಾವು ಇದಕ್ಕೆ ಎಷ್ಟು ಹೇಳಿದ್ದೇವೆ ಮನೆಯಲ್ಲಿ ಇರು ಎಂದು. ಆದರೆ ಇದು ಉದ್ದೇಶಪೂರ್ವಕವಾಗಿ ಹೊರಗೆ ಹೋಗಿ ಈ ಕೆಟ್ಟ ಕೆಲಸ ಮಾಡುತ್ತದೆ, ನಿನ್ನ ಕೆಟ್ಟ ಹೆಸರು ಮಾಡಲು. ಇದು ನಮ್ಮನ್ನು ಕೆಳಗೆ ತೋರಿಸಲು ಬಯಸುತ್ತಿದೆ ಮಾಧವ. ಮಾಧವ ತನ್ನ ತಾಯಿಯ ಕಡೆ ನೋಡಿದನು. ಅವರ ಕಣ್ಣುಗಳಲ್ಲಿ ಮಮತೆ ಇರಲಿಲ್ಲ, ಬದಲಿಗೆ ಭಯ ಇತ್ತು. ಹಿಡಿಯಲ್ಪಡುವ ಭಯ. ತನ್ನ ಕಳುಹಿಸಿದ ಹಣದಿಂದ ಖರೀದಿಸಿರಬಹುದಾದ ಆ ಭಾರವಾದ ಚಿನ್ನದ ಬಳೆಗಳನ್ನು ಅವನು ತನ್ನ ತಾಯಿಯ ಕೈಗಳಲ್ಲಿ ಕಂಡನು. ತನ್ನ ತಮ್ಮನ ಕಡೆ ನೋಡಿದನು. ಅವನು ಹೊಸ ದುಬಾರಿ ಜೀನ್ಸ್ ಮತ್ತು ಬೂಟುಗಳನ್ನು ಧರಿಸಿ ನಿಂತಿದ್ದ. ಮಾಧವನ ಕೋಪ ಈಗ ಸ್ಫೋಟಗೊಂಡಿತು. ಸಾಕು ಅಮ್ಮ, ತುಂಬಾಯಿತು. ಅವನು ತಹಶೀಲ್ದಾರನ ಕಡೆ ತಿರುಗಿ ಹೇಳಿದನು, ಇವರ ತಕ್ಷಣ ತನಿಖೆ ಮಾಡಿಸಿ. ಕಳೆದ 3 ವರ್ಷಗಳಲ್ಲಿ ನಾನು ಕಳುಹಿಸಿದ ಎಲ್ಲಾ ಹಣ ಯಾವ ಖಾತೆಗೆ ಹೋಯಿತು ಮತ್ತು ಎಲ್ಲಿಗೆ ಖರ್ಚಾಯಿತು ಎಂಬುದರ ಸಂಪೂರ್ಣ ಲೆಕ್ಕ ಬೇಕು. ಮತ್ತು ಸರ್ಪಂಚ್, ಗೀತಾವನ್ನು ಮನೆಯಿಂದ ಹೊರಹಾಕಿದ ಮಾತು ಸತ್ಯವಾಗಿದ್ದರೆ ನೀವು ಸಹ ಒಂದು ನಿರಾಶ್ರಿತ ಹೆಂಗಸಿಗೆ ಸಹಾಯ ಮಾಡದ ಕಾರಣ ಕ್ರಮಕ್ಕೆ ಒಳಗಾಗುತ್ತೀರಿ. ಮಾಧವ ಗೀತಾಳ ಕಡೆ ಕೈಚಾಚಿದನು. ಗೀತಾ, ನನಗೆ ಒಂದು ಅವಕಾಶ ಕೊಡು. ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ. ನಿನ್ನನ್ನು ನಗರಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಒಳ್ಳೆಯ ವೈದ್ಯರನ್ನು ತೋರಿಸುತ್ತೇನೆ. ಗೀತಾ ಮಾಧವನ ಕೈ ಹಿಡಿಯಲಿಲ್ಲ. ಅವಳು ತನ್ನ ಬುಟ್ಟಿಯನ್ನು ಎತ್ತಿ ತಲೆಯ ಮೇಲೆ ಇಟ್ಟಳು. ಬುಟ್ಟಿಯಿಂದ ಬೀಳುತ್ತಿದ್ದ ಕಸ ನೀರು ಅವಳ ಗಲ್ಲಗಳ ಮೇಲೆ ಹರಿಯತೊಡಗಿತು. ಆದರೆ ಅವಳ ಕತ್ತು ನೇರವಾಗಿಯೇ ಇತ್ತು. ಸಾಹೇಬ, ಗಾಯಗಳು ಆಳವಾಗಿದ್ದರೆ ಮಲಹ ಕೆಲಸ ಮಾಡುವುದಿಲ್ಲ. ನೀವು ನನ್ನನ್ನು ನಗರಕ್ಕೆ ಕರೆದುಕೊಂಡು ಹೋಗಲು ಬಯಸಲಿಲ್ಲ, ಏಕೆಂದರೆ ನಿಮ್ಮ ಸ್ನೇಹಿತರು ನನ್ನನ್ನು ನೋಡಿ ನಗುತ್ತಾರೆ ಎಂಬ ಭಯ ನಿಮಗಿತ್ತು.
ಇಂದು ನಾನು ನಿಮ್ಮ ಜೊತೆ ಬರಲು ಬಯಸುವುದಿಲ್ಲ, ಏಕೆಂದರೆ ನಿಮ್ಮ ಆ ನಕಲಿ ಜಗತ್ತು ನನ್ನನ್ನು ಮತ್ತೆ ಕೊಲ್ಲುತ್ತದೆ ಎಂಬ ಭಯ ನನಗಿದೆ. ನಾನು ಗೊಬ್ಬರ ಎತ್ತುತ್ತೇನೆ, ಆದರೆ ನನ್ನ ಮನಸ್ಸು ಶುದ್ಧವಾಗಿದೆ. ನಿಮ್ಮ ಅಧಿಕಾರ ದೊಡ್ಡದಿರಬಹುದು, ಆದರೆ ನನ್ನ ಪರಿಶ್ರಮ ಅದಕ್ಕಿಂತ ಬಹಳ ಎತ್ತರದಲ್ಲಿದೆ. ಗೀತಾ ಅಲ್ಲಿಂದ ನಡೆಯತೊಡಗಿದಳು. ಮಾಧವ ಅಲ್ಲೇ ನಿಂತಿದ್ದ. ಅವನ ಕೈಯಲ್ಲಿದ್ದ ಅಧಿಕಾರದ ಶಕ್ತಿ ಇಂದು ಅವನಿಗೆ ಯಾವುದೇ ಉಪಯೋಗಕ್ಕೆ ಬರುತ್ತಿರಲಿಲ್ಲ. ಗೀತಾ ಕುಂಟುತ್ತಾ ಆ ಭಾರವಾದ ಹೊರೆ ತಲೆಯ ಮೇಲೆ ಹೊತ್ತು ಕೆಸರಿನ ದಾರಿಯಲ್ಲಿ ಮುಂದೆ ಸಾಗುತ್ತಿರುವುದನ್ನು ಅವನು ನೋಡಿದನು. ಗ್ರಾಮದವರು ಈಗ ಅವಳನ್ನು ಗೊಬ್ಬರದವಳು ಎಂದು ಅಲ್ಲ, ತ್ಯಾಗದ ದೇವಿಯಂತೆ ನೋಡುತ್ತಿದ್ದರು. ಮಾಧವ ಮತ್ತೆ ತನ್ನ ಕಾರಿನಲ್ಲಿ ಕುಳಿತನು. ಆದರೆ ಆ ಎಸಿಗಾಳಿ ಈಗ ಅವನಿಗೆ ವಿಷದಂತೆ ಅನಿಸುತ್ತಿತ್ತು. ಕಾರಿನ ಗಾಜಿನಿಂದ ಹೊರಗೆ ನೋಡಿದನು. ಗೀತಾ ದೂರದ ಒಂದು ಬೆಟ್ಟದ ಇಳಿಜಾರಿನಲ್ಲಿ ಚಿಕ್ಕದಾಗಿ ಕಾಣಿಸುತ್ತಿದ್ದಳು. ಮಾಧವ ತನ್ನ ಚಾಲಕನಿಗೆ ಹೇಳಿದನು, ಕಾರನ್ನು ಅಲ್ಲಿ ತೆಗೆದುಕೊಂಡು ಹೋಗು. ಕಾರು ಗೀತಾಳ ಬಳಿಗೆ ತಲುಪಿತು. ಮಾಧವ ಕೆಳಗಿಳಿದನು. ಈ ಬಾರಿ ಅವನು ರುಮಾಲನ್ನು ತೆಗೆದಿಲ್ಲ. ತನ್ನ ದುಬಾರಿ ಶರ್ಟ್ ಬಗ್ಗೆ ಅವನು ಕಾಳಜಿ ತೋರಿಸಲಿಲ್ಲ. ನೇರವಾಗಿ ಹೋಗಿ ಗೊಬ್ಬರದಿಂದ ತುಂಬಿದ್ದ ಆ ಬುಟ್ಟಿಯನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡನು. ಸಾಹೇಬ್, ನೀವು ಏನು ಮಾಡುತ್ತಿದ್ದೀರಿ? ನಿಮ್ಮ ಉಡುಪು ಕೆಟ್ಟಾಗುತ್ತದೆ, ತಹಶೀಲ್ದಾರ ಕೂಗಿದನು. ಮಾಧವ ಯಾವುದೇ ಉತ್ತರ ನೀಡಲಿಲ್ಲ. ಅವನು ಆ ಭಾರವಾದ ಬುಟ್ಟಿಯನ್ನು ತನ್ನ ತಲೆಯ ಮೇಲೆ ಇಟ್ಟನು. ಈ ಕಸವನ್ನು ಹೊರುವುದರಿಂದ ನನ್ನ ಹೆಂಡತಿಗೆ ಅಧಿಕಾರಿಯ ಹೆಂಡತಿಯ ಹಕ್ಕು ಸಿಗಬಹುದು, ಅಂದರೆ ಇಂದು ಈ ಹೊರೆ ನಾನು ಹೊರುತ್ತೇನೆ. ಗೀತಾ, ನೀನು ನನ್ನ ಜೊತೆ ಬರಲು ಬಯಸುವುದಿಲ್ಲ. ಬರಬೇಡ. ಆದರೆ ಇಂದಿನಿಂದ ನಾನು ಸಹ ಇದೇ ಗ್ರಾಮದಲ್ಲಿ ವಾಸಿಸುತ್ತೇನೆ. ನೀನು ನನ್ನನ್ನು ಕ್ಷಮಿಸುವ ತನಕ ನಾನು ಆ ಕುರ್ಚಿಗೆ ಮತ್ತೆ ಕುಳಿತುಕೊಳ್ಳುವುದಿಲ್ಲ. ಸಂಪೂರ್ಣ ಗ್ರಾಮ ಮೌನವಾಗಿತ್ತು. ಜಿಲ್ಲೆಯ ಅತಿ ದೊಡ್ಡ ಅಧಿಕಾರಿ ರಸ್ತೆಯಲ್ಲಿ ಗೊಬ್ಬರದ ಬುಟ್ಟಿಯನ್ನು ಹೊತ್ತು ನಡೆಯುತ್ತಿದ್ದ. ಗೀತಾಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಕಣ್ಣೀರು ಬಂತು. ಮಾಧವನ ನೆತ್ತಿಯಲ್ಲಿ ಬೆವರು ಬರುತ್ತಿತ್ತು ಮತ್ತು ಗೊಬ್ಬರದ ನೀರು ಅವನ ಬಿಳಿ ಕಾಲರ್ ಅನ್ನು ಕಪ್ಪಾಗಿಸುತ್ತಿತ್ತು ಎಂಬುದನ್ನು ಅವಳು ನೋಡಿದಳು. ಆದರೆ ಈ ಪಶ್ಚಾತ್ತಾಪ ಸಾಕಾಗಿತ್ತೆ? ವರ್ಷಗಳ ಅವಮಾನ ಒಂದು ದಿನ ಬುಟ್ಟಿ ಹೊರುವುದರಿಂದ ತೊಳೆಯಲ್ಪಡಬಹುದೇ? ಗೀತಾ ಮಾಧವನ ಕಡೆ ನೋಡಿ ಹೇಳಿದಳು, ಬುಟ್ಟಿ ಇಟ್ಟರೆ ಹೊರೆ ಕಡಿಮೆಯಾಗುವುದಿಲ್ಲ ಮಾಧವ. ಮನದ ಮಲಿನತೆ ತೊಳೆದರೆ ಮಾತ್ರ ಕಡಿಮೆಯಾಗುತ್ತದೆ. ನೀವು ಇಂದು ಬುಟ್ಟಿ ಹೊರುತ್ತಿದ್ದೀರಿ ಏಕೆಂದರೆ ನಿಮ್ಮ ಗೌರವದ ಬಗ್ಗೆ ಚಿಂತೆಯಿದೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಎಂದು ಅಲ್ಲ. ನಾಳೆ ಪತ್ರಿಕೆಗಳಲ್ಲಿ ಏನು ಮುದ್ರಣವಾಗುತ್ತದೆ ಎಂಬ ಭಯ ನಿಮಗಿದೆ. ನಿಜವಾಗಿಯೂ ಪಶ್ಚಾತ್ತಾಪ ಇದ್ದರೆ ಅಧಿಕಾರಿಯಾಗಿ ಅಲ್ಲ, ಗಂಡನಾಗಿ ಆ ಅವಶೇಷಕ್ಕೆ ಬನ್ನಿ. ಅಲ್ಲಿ ನಾನು ಕಳೆದ 2 ವರ್ಷಗಳಿಂದ ನರಳುತ್ತಿದ್ದೇನೆ. ಅಲ್ಲಿ ವಾಸ ಮಾಡಿ ನೋಡಿ, ಛಾವಣಿ ಮತ್ತು ಊಟವಿಲ್ಲದೆ ರಾತ್ರಿಗಳು ಹೇಗೆ ಕಳೆಯುತ್ತವೆ ಎಂದು. ಗೀತಾ ಮಾಧವನ ಕೈಯಿಂದ ಬುಟ್ಟಿಯನ್ನು ತೆಗೆದುಕೊಂಡಳು. ಮತ್ತೆ ಅದನ್ನು ತನ್ನ ತಲೆಯ ಮೇಲೆ ಇಟ್ಟು ತನ್ನ ಗುಡಿಸಲಿನ ಕಡೆ ನಡೆಯತೊಡಗಿದಳು. ಮಾಧವ ಅಲ್ಲೇ ರಸ್ತೆಯ ಮಧ್ಯದಲ್ಲಿ ಕೆಸರಿನಿಂದ ಮಸುಕಾದ ಸ್ಥಿತಿಯಲ್ಲಿ ನಿಂತಿದ್ದ. ಅವನು ಅರಿತುಕೊಂಡಿದ್ದನು, ಕೇವಲ ಹೆಂಡತಿಯನ್ನು ಮಾತ್ರ ಕಳೆದುಕೊಂಡಿರಲಿಲ್ಲ, ಅವನನ್ನು ಒಬ್ಬ ಮಾನವನನ್ನಾಗಿಸಿದ್ದ ತನ್ನ ಭಾಗವನ್ನೇ ಕಳೆದುಕೊಂಡಿದ್ದ. ರಾತ್ರಿ ಆಯಿತು. ಮಾಧವ ಬಂಗಲೆಗೆ ಹೋಗಲಿಲ್ಲ. ತನ್ನ ತಾಯಿ ಮತ್ತು ತಮ್ಮನನ್ನು ಅವರ ಕೃತ್ಯಗಳಿಗೆ ಶಿಕ್ಷಿಸಲು ಪೊಲೀಸರನ್ನು ಕರೆಸಿದ್ದ. ಗೀತಾ ವಾಸಿಸುತ್ತಿದ್ದ ಅದೇ ಅವಶೇಷದ ಹೊರಗೆ ಮಾಧವ ಒಂದು ಕಲ್ಲಿನ ಮೇಲೆ ಕುಳಿತಿದ್ದ. ಸೊಳ್ಳೆಗಳು ಅವನನ್ನು ಕಚ್ಚುತ್ತಿದ್ದವು. ಗಾಳಿ ಹಿಮದಂತೆ ಚಳಿಯಾಗಿತ್ತು ಮತ್ತು ಸುತ್ತಮುತ್ತ ಮೌನ ಆವರಿಸಿತ್ತು. ಒಳಗೆ ಒಂದು ಚಿಕ್ಕ ದೀಪ ಹೊತ್ತಿ ಉರಿಯುತ್ತಿತ್ತು ಮತ್ತು ಗೀತಾ ತನ್ನ ಕೆಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು ಎಂಬುದನ್ನು ಅವನು ನೋಡಿದನು. ಆ ರಾತ್ರಿ ಮಾಧವನಿಗೆ ತಾನು ಕಡೆಗಣಿಸಿದ್ದ ಆ ಅನಿವಾರ್ಯತೆ ಎಷ್ಟು ಭಯಾನಕವಾಗಿತ್ತು ಎಂಬ ಅರಿವು ಆಯಿತು. ಗೀತಾಳ ಬಳಿ ಹೊದಿಕೊಳ್ಳಲು ಸರಿಯಾದ ಒಂದು ಚಾದರವೂ ಇರಲಿಲ್ಲ ಎಂಬುದನ್ನು ಅವನು ಕಂಡನು. ಅವನು ಅಧಿಕಾರಿ. ಜಿಲ್ಲೆಯ ಎಲ್ಲಾ ಸೌಕರ್ಯಗಳು ಅವನ ಬಳಿಯಿದ್ದವು. ಆದರೆ ತನ್ನ ಹೆಂಡತಿಗೆ ಒಂದು ಕಂಬಳಿಯನ್ನು ಕೊಡಲು ಸಾಧ್ಯವಾಗಿರಲಿಲ್ಲ. ಡಿಸೆಂಬರ್ನ ಆ ರಾತ್ರಿ ಅಮೃತಪುರ ಗ್ರಾಮದ ಇತಿಹಾಸದಲ್ಲೇ ಅತ್ಯಂತ ಚಳಿಯಾದ ಮತ್ತು ಅತ್ಯಂತ ದೀರ್ಘವಾದ ರಾತ್ರಿಯಾಗಿತ್ತು. ಅವಶೇಷದ ಹೊರಗೆ ಒಂದು ಕಲ್ಲಿನ ಮೇಲೆ ಕುಳಿತಿದ್ದ ಮಾಧವ ನಡುಗುತ್ತಿದ್ದ. ಅವನ ದೇಹದ ಮೇಲೆ ಅದೇ ಬಿಳಿ ಸಫಾರಿ ಸೂಟ್ ಇತ್ತು. ಅದು ಈಗ ಮಣ್ಣು ಮತ್ತು ಗೊಬ್ಬರದ ಕಲೆಗಳಿಂದ ತುಂಬಿತ್ತು. ಜಿಲ್ಲೆಯ ಅತಿ ದೊಡ್ಡ ಅಧಿಕಾರಿ ಇಂದು ಒಂದು ಅನಾಥನಂತೆ ತೆರೆದ ಆಕಾಶದ ಕೆಳಗೆ ಕುಳಿತಿದ್ದ. ಒಳಗಿನಿಂದ ಬರುತ್ತಿದ್ದ ಗೀತಾಳ ಒಣ ಮತ್ತು ತೀವ್ರ ಕೆಮ್ಮಿನ ಶಬ್ದ ಅವನ ಕಿವಿಗಳಲ್ಲಿ ಕರಗಿದ ಸೀಸದಂತೆ ಇಳಿಯುತ್ತಿತ್ತು. ಪ್ರತಿ ಬಾರಿ ಗೀತಾ ಕೆಮ್ಮಿದಾಗ ಮಾಧವನ ಹೃದಯ ಬಾಯಿಗೆ ಬರುತ್ತಿತ್ತು. ನಗರದಲ್ಲಿ ಅವನಿಗೆ ಸ್ವಲ್ಪತ್ಮು ಬಂದರೂ 3 ವೈದ್ಯರು ಅವನ ಹಾಸಿಗೆಯ ಪಕ್ಕದಲ್ಲಿ ನಿಂತಿರುತ್ತಿದ್ದರು ಎಂಬುದು ಅವನಿಗೆ ನೆನಪಾಗುತ್ತಿತ್ತು. ಮತ್ತು ಇಲ್ಲಿ ಅವನ ಹೆಂಡತಿ ಅವನನ್ನು ಆ ಮಟ್ಟಿಗೆ ತಲುಪಿಸಿದ್ದವಳು ಶ್ವಾಸಕೋಶಗಳಲ್ಲಿ ಜಮಾದ ಗೊಬ್ಬರದ ಧೂಳು ಮತ್ತು ಚಳಿಯೊಂದಿಗೆ ಹೋರಾಡುತ್ತಿದ್ದಳು. ಅರ್ಧರಾತ್ರಿ ವೇಳೆಗೆ ಗ್ರಾಮದ ಸಾಹುಕಾರ ಬದ್ರಿಲಾಲ ಮೌನವಾಗಿ ಅವಶೇಷಗಳ ಹತ್ತಿರಕ್ಕೆ ಬಂದನು. ಅವನ ಕೈಯಲ್ಲಿ ಒಂದು ದಪ್ಪ ಲೆಕ್ಕ ಪುಸ್ತಕ ಇತ್ತು. ಅವನು ಯೋಚಿಸಿದನು, ಬಹುಶಃ ಸಾಹೇಬರು ಒಬ್ಬರೇ ಇದ್ದಾರೋ, ಕೈಕಾಲು ಜೋಡಿಸಿ ತನ್ನ ಹಳೆಯ ಲೆಕ್ಕವನ್ನು ಮುಗಿಸಿಕೊಳ್ಳಬಹುದು ಎಂದು. ಸಾಹೇಬ ಹುಜೂರ್, ಸಾಹುಕಾರ ಅಡ್ಡಾಡುತ್ತಾ ಹೇಳಿದನು. ಮಾಧವನು ಕೆಂಪಾದ ಕಣ್ಣುಗಳಿಂದ ಅವನತ್ತ ನೋಡಿದನು. ಏನು? ಮಾಧವನ ಧ್ವನಿಯಲ್ಲಿ ಭಯಾನಕ ಶಾಂತಿ ಇತ್ತು. ಸಾಹೇಬಾ? ಹುಡುಗಿ ಗೀತಾಳ ಮೇಲೆ ಸ್ವಲ್ಪ ಹಳೆಯ ಸಾಲ ಇತ್ತು. ಅದು ಬಡ್ಡಿ ಸೇರಿ ಸ್ವಲ್ಪ ಹೆಚ್ಚಾಗಿದೆ. ಆದರೆ ನೀವು ನಮ್ಮ ಜಿಲ್ಲೆಯ ಮಾಲೀಕರಲ್ಲವೇ? ನೀವು ಹೇಳಿದರೆ ನಾನು ಎಲ್ಲವನ್ನೂ ಮನ್ನಾ ಮಾಡಿಬಿಡುತ್ತೇನೆ. ಕೇವಲ ಪೊಲೀಸ್ ಕೇಸ್ ಆಗಬಾರದು. ಸಾಹುಕಾರ ಚಾಟುವಾಟದಿಂದ ಹೇಳಿದನು. ಮಾಧವನು ಆ ಲೆಕ್ಕ ಪುಸ್ತಕವನ್ನು ಕಸಿದುಕೊಂಡನು. ಮಂದ ಬೆಳಕಿನಲ್ಲಿ ಅವನು ನೋಡಿದನು, ಗೀತಾ ತನ್ನ ಓದಿಗಾಗಿ ಅಲ್ಲ, ಬದಲಿಗೆ ಮಾಧವನ ಕೋಚಿಂಗ್ನ ನೋಟಿಸ್ ಮತ್ತು ಫಾರ್ಮ್ ತುಂಬಲು 5-5 ಸಾವಿರ ರೂಪಾಯಿಗಳ ಸಣ್ಣ ಸಣ್ಣ ಸಾಲಗಳನ್ನು ತೆಗೆದುಕೊಂಡಿದ್ದಳು.
ಆ 5,000 ಮೇಲೆ ಸಾಹುಕಾರನು ತಿಂಗಳಿಗೆ 10% ಬಡ್ಡಿ ಹಾಕಿದ್ದನು. ಮಾಧವನ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಆತನು ತನ್ನ ಪ್ರತಿಭೆ ಎಂದು ಅರ್ಥಮಾಡಿಕೊಂಡಿದ್ದ ಹಣ ವಾಸ್ತವದಲ್ಲಿ ಅವನ ಹೆಂಡತಿಯ ದೇಹದಿಂದ ಹೀರಿಕೊಂಡ ರಕ್ತವಾಗಿತ್ತು. ಅವನು ನೋಡಿದನು, ಕಳೆದ ತಿಂಗಳ ಲೆಕ್ಕದಲ್ಲಿ ಗೀತಾ ತನ್ನ 2 ಹೊತ್ತಿನ ಅನ್ನದ ಹಣವನ್ನು ಬಡ್ಡಿಗೆ ಕೊಟ್ಟಿದ್ದಳು. ಮಾಧವನು ಸಾಹುಕಾರನ ಕಾಲರ್ ಹಿಡಿದು ಅವನನ್ನು ಎಳೆದುಕೊಂಡು ಅವಶೇಷಗಳ ಒಳಗೆ ಕೊಂಡೊಯ್ದನು. ಒಳಗಿನ ದೃಶ್ಯ ನೋಡಿ ಮಾಧವನ ಆತ್ಮವೇ ನಡುಗಿತು. ಒಂದು ಮೂಲೆಯಲ್ಲಿ ಗೀತಾ ಹರಿದ ಚಾಪೆಯ ಮೇಲೆ ಬಿದ್ದಿದ್ದಳು. ಅವಳು ತನ್ನ ಹರಿದ ಸೀರೆಯನ್ನು ಎರಡಾಗಿ ಮಡಚಿಕೊಂಡು ಹೊದಿಕೊಂಡಿದ್ದಳು. ಕೊಠಡಿಯಲ್ಲಿ ಗೊಬ್ಬರದ ಕಟ್ಟೆಗಳ ಹೊಗೆ ಮತ್ತು ಕಟುವಾದ ಚಳಿಯನ್ನು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಮಾಧವನು ಸಾಹುಕಾರನನ್ನು ಗೀತಾಳ ಕಾಲಿನ ಬಳಿ ಎಸೆದನು. ಇವಳಿಗೆ ಕ್ಷಮೆ ಕೇಳು ಮತ್ತು ಈ ಕಾಗದಗಳನ್ನು ಹರಿದು ನಿನ್ನ ಬಾಯಿಗೆ ತುಂಬಿಕೋ. ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ನೀನು ಜೈಲಿನ ಕತ್ತಲ ಕೊಠಡಿಯಲ್ಲಿ ಇರುತ್ತೀಯ ಮತ್ತು ನಿನ್ನ ಸಂಪೂರ್ಣ ಆಸ್ತಿ ಜಪ್ತಿಯಾಗುತ್ತದೆ. ಮಾಧವನ ಧ್ವನಿ ಮೊಳಗಿತು. ಸಾಹುಕಾರ ಗೀತಾಳ ಕಾಲಿಗೆ ಬಿದ್ದು ಬಿಟ್ಟನು. ಗೀತಾ ಕಣ್ಣು ತೆರೆದಳು. ಅವಳು ನೋಡಿದಳು, ಮಾಧವನು ಕೋಪದಿಂದ ನಡುಗುತ್ತಿದ್ದನು. ಸಾಹೇಬ್, ಇವನನ್ನು ಬಿಡಿ. ಇವನು ಕೇವಲ ಜಗತ್ತಿನ ರೂಲಿಯನ್ನೇ ಪಾಲಿಸಿದ್ದಾನೆ. ಯಾರು ದುರ್ಬಲರಾಗಿರುತ್ತಾರೆ ಅವರನ್ನು ಒತ್ತಾಯಿಸುವುದೇ ಜಗತ್ತಿನ ಧರ್ಮ, ಗೀತಾ ತುಂಬ ನಿಧಾನ ಧ್ವನಿಯಲ್ಲಿ ಹೇಳಿದಳು. ಮಾಧವನು ಸಾಹುಕಾರನನ್ನು ತಳ್ಳಿಹಾಕಿ ಹೊರಗೆ ಕಳುಹಿಸಿದನು ಮತ್ತು ತಾನೇ ಗೀತಾಳ ಹತ್ತಿರ ನೆಲದಲ್ಲಿ ಕುಳಿತುಕೊಂಡನು. ಗೀತಾ, ನನಗೆ ಎಲ್ಲ ಗೊತ್ತಾಗಿದೆ. ಅಮ್ಮ ಏನು ಮಾಡಿದಳು, ಅಣ್ಣ ಏನು ಮಾಡಿದನು ಮತ್ತು ಈ ಕ್ರೂರ ಸಮಾಜ ನಿನ್ನೊಂದಿಗೆ ಏನು ಮಾಡಿತು. ನಾನು ಎಲ್ಲರ ಲೆಕ್ಕ ತೆಗೆಯುತ್ತೇನೆ. ಆದರೆ ಮೊದಲು ನೀನು ನನ್ನ ಜೊತೆಗೆ ಬಾ. ನಿನ್ನ ಸ್ಥಿತಿ ತುಂಬಾ ಕೆಟ್ಟಿದೆ. ಗೀತಾ ತನ್ನ ಕೈಯನ್ನು ಮೇಲೆತ್ತಿದಳು. ಅವಳ ಬೆರಳುಗಳು ಈಗ ನೇರವಾಗುತ್ತಿರಲಿಲ್ಲ. ಗೊಬ್ಬರ ಹೊತ್ತು ಹೊತ್ತು ಅವು ವಂಗಿಬಿಟ್ಟಿದ್ದವು. ಅವಳು ಮಾಧವನ ಗಲ್ಲದ ಮೇಲೆ ಕೈಯಿಟ್ಟಳು. ಮಾಧವ, ನೀವು ಅಧಿಕಾರಿ. ಲೆಕ್ಕ ಮಾಡುವುದೇ ನಿಮ್ಮ ಕೆಲಸ. ಆದರೆ ನನ್ನ ಲೆಕ್ಕ ಆ ದಿನವೇ ಮುಗಿದು ಹೋಯಿತು. ನೀವು ಜಿಲ್ಲೆಯ ಹೊಣೆ ಹೊತ್ತ ದಿನ. ನಿಮ್ಮನ್ನು ದೊಡ್ಡ ಮನುಷ್ಯನಾಗಿಸಲು ನಾನು ನನ್ನ ಯೌವನವನ್ನು ಮಾರಿಕೊಂಡೆ ಮತ್ತು ನೀವು ಆಗಿಬಿಟ್ಟಿರಿ. ಈಗ ನನಗೆ ಎಲ್ಲಿಗೂ ಹೋಗಬೇಕಿಲ್ಲ. ಇಲ್ಲ ಗೀತಾ, ನೀನು ಬರಲೇಬೇಕು. ನಾನು ನಿನ್ನನ್ನು ಉಳಿಸದಿದ್ದರೆ ನನ್ನ ಅಧಿಕಾರವನ್ನೇ ಬೆಂಕಿಗೆ ಹಾಕಿಬಿಡುತ್ತೇನೆ. ಮಾಧವನು ಜೋರಾಗಿ ಅಳತೊಡಗಿದನು. ಅವನು ತನ್ನ ಹೆಂಡತಿಯ ಆ ಕಠಿಣ ಕೈಗಳನ್ನು ಮುತ್ತಿಟ್ಟನು. ಅವನ್ನು ಒಮ್ಮೆ ಅಶುದ್ಧವೆಂದು ಅಸಹ್ಯಪಡುತ್ತಿದ್ದನು. ಅದೇ ರಾತ್ರಿ ಮಾಧವನು ತನ್ನ ಚಾಲಕನನ್ನು ಕರೆಸಿ ಜಿಲ್ಲೆಯ ಅತಿದೊಡ್ಡ ವೈದ್ಯರನ್ನು ಗ್ರಾಮಕ್ಕೆ ಕರೆಯಿಸಿದನು. ಬೆಳಗಾಗುವಷ್ಟರಲ್ಲಿ ಸಂಪೂರ್ಣ ಸರ್ಕಾರಿ ಯಂತ್ರಾಂಗ ಗ್ರಾಮದಲ್ಲಿ ತಯಾರಾಗಿತ್ತು. ಆದರೆ ಮಾಧವನು ಯಾವುದೇ ಅಧಿಕಾರಿಯನ್ನು ಹತ್ತಿರ ಬರಲು ಬಿಡಲಿಲ್ಲ. ಅವನೇ ಗೀತಾಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಕಾರಿನವರೆಗೆ ಕೊಂಡೊಯ್ದನು. ರಸ್ತೆಯಲ್ಲಿ ಗ್ರಾಮದವರು ನಿಂತಿದ್ದರು. ಅದೇ ಮಹಿಳೆಯರು ಒಮ್ಮೆ ಟೀಕೆ ಮಾಡುತ್ತಿದ್ದವರು ಇಂದು ತಮ್ಮ ಸೀರೆಯ ಪಲ್ಲಿನಿಂದ ಕಣ್ಣು ಒರೆಸುತ್ತಿದ್ದರು. ಮುಂದಿನ 15 ದಿನಗಳು ಮಾಧವನು ಆಸ್ಪತ್ರೆಯ ಜನರಲ್ ವಾರ್ಡಿನಲ್ಲಿ ಗೀತಾಳ ಜೊತೆ ಕಳೆದನು. ಅವನು ತನ್ನ ರಾಜೀನಾಮೆ ಸಿದ್ಧಪಡಿಸಿದ್ದನು. ಆದರೆ ಮುಖ್ಯಮಂತ್ರಿ ಮಧ್ಯಪ್ರವೇಶದ ನಂತರ ಅವನಿಗೆ ದೀರ್ಘ ರಜೆ ನೀಡಲಾಯಿತು. ಗೀತಾಳಿಗೆ ಗಂಭೀರ ಸಿಲಿಕೋಸಿಸ್ ಮತ್ತು ಅಪೌಷ್ಟಿಕತೆ ಇತ್ತು. ಕಲ್ಲು ಒಡೆಯುವವರು ಮತ್ತು ಧೂಳಿನಲ್ಲಿ ಕೆಲಸ ಮಾಡುವವರಿಗೆ ಬರುವ ಆ ರೋಗ. ಮಾಧವನು ರಾತ್ರಿ ಹಗಲು ಅವಳ ಸೇವೆ ಮಾಡಿದನು. ಅವಳಿಗೆ ತನ್ನ ಕೈಯಿಂದಲೇ ಊಟ ಮಾಡಿಸುತ್ತಿದ್ದನು. ಅವಳ ಕಾಲು ಒತ್ತುತ್ತಿದ್ದನು ಮತ್ತು ನಗರದಲ್ಲಿ ಓದಿದ್ದ ಎಲ್ಲಾ ಕತೆಗಳನ್ನು ಹೇಳುತ್ತಿದ್ದನು. ನಿಧಾನವಾಗಿ ಗೀತಾಳ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿತು. ಆದರೆ ಅವಳ ದೇಹ ಮತ್ತೆ ಮೊದಲಿನಂತಾಗಲಾರದು. ಗೀತಾ ಸ್ವಲ್ಪ ನಡೆಯುವಷ್ಟು ಶಕ್ತಿಯಾದಾಗ ಮಾಧವನು ಅವಳನ್ನು ಮತ್ತೆ ಗ್ರಾಮಕ್ಕೆ ಕರೆತಂದನು. ಆದರೆ ಈ ಬಾರಿ ಅವರು ಗ್ರಾಮದ ದೊಡ್ಡ ಮನೆಯಲ್ಲಿ ಹೋಗಲಿಲ್ಲ. ಮಾಧವನು ತನ್ನ ತಾಯಿ ಮತ್ತು ಅಣ್ಣನಿಗೆ ಅವರ ಕೃತ್ಯಗಳಿಗೆ ಶಿಕ್ಷೆ ಕೊಡಿಸಿದನು. ಅವರು ಗೀತಾಳ ಹಕ್ಕಿನ ಹಣವನ್ನು ಕದ್ದಿದ್ದರು. ಆ ಹಣದಿಂದ ಮಾಧವನು ಗ್ರಾಮದಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಮತ್ತು ಆಧುನಿಕ ಗೋಶಾಲೆ ನಿರ್ಮಿಸಿದನು. ಮಾಧವನು ತನ್ನ ಕೆಲಸ ಬಿಡಲಿಲ್ಲ. ಬದಲಿಗೆ ಸರ್ಕಾರದಿಂದ ಅದೇ ಹಿಂದುಳಿದ ಜಿಲ್ಲೆಗೆ ತನ್ನ ವರ್ಗಾವಣೆ ಮಾಡಿಸಿಕೊಂಡನು. ಇನ್ನು ತನ್ನ ಹೆಂಡತಿಯನ್ನು ನಗರದ ದೊಡ್ಡ ಬಂಗಲೆಯಲ್ಲಿ ಬಂಧಿಸಿಡುವುದಿಲ್ಲ ಎಂದು ತೀರ್ಮಾನಿಸಿದನು. ಅಲ್ಲಿ ಅವಳಿಗೆ ಮತ್ತೆ ಅಕ್ಷರಾಸ್ಯ ಎಂಬ ಭಾವನೆ ಮೂಡಿಸಲಾಗುತ್ತಿತ್ತು. ಇಂದು ಅಮೃತಪುರ ಗ್ರಾಮದ ಚಿತ್ರವೇ ಬದಲಾಗಿದೆ. ಈಗ ಗೀತಾ ಗೊಬ್ಬರ ಎತ್ತುವುದಿಲ್ಲ. ಬದಲಿಗೆ ಅವಳು ಗ್ರಾಮದ ಸ್ವಸಹಾಯ ಸಂಘದ ಮುಖ್ಯಸ್ಥೆ. ಅವಳು ಗ್ರಾಮದ ಎಲ್ಲ ಮಹಿಳೆಯರನ್ನು ಒಂದಾಗಿಸಿದ್ದಾಳೆ. ಯಾರು ಬೇಸರದಿಂದ ಇತರರ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಮಾಧವನು ಇಂದು ಕೂಡ ದೊಡ್ಡ ಅಧಿಕಾರಿ. ಆದರೆ ಅವನ ಮೇಜಿನ ಮೇಲೆ ಈಗ ಯಾವ ದೊಡ್ಡ ನಾಯಕರ ಫೋಟೋ ಇಲ್ಲ. ಬದಲಿಗೆ ಗೊಬ್ಬರದಲ್ಲಿ ಮಸಕಾದ ಗೀತಾಳ ಕೈಗಳ ಒಂದು ಮಸುಕಾದ ಚಿತ್ರವಿದೆ. ಆ ಚಿತ್ರ ಅವನಿಗೆ ಪ್ರತಿದಿನ ಜ್ಞಾಪಿಸುತ್ತದೆ. ಯಾವುದೇ ಅಧಿಕಾರಿಯ ಕುರ್ಚಿ ಎಷ್ಟು ಎತ್ತರವಾಗಿದ್ದರೂ ಅದರ ಅಡಿಪಾಯ ಯಾವಾಗಲೂ ಸಮಾಜದ ಅತ್ಯಂತ ಕೆಳಗಿನ ಮತ್ತು ದುಡಿಯುವ ಮನುಷ್ಯರ ಬೆವರಿನ ಮೇಲೆ ನಿಂತಿರುತ್ತದೆ ಎಂದು. ಒಂದು ಸಂಜೆ ಸೂರ್ಯ ಮುಳುಗುತ್ತಿದ್ದಾಗ ಮಾಧವ ಮತ್ತು ಗೀತಾ ಹೊಲದ ಅಂಚಿನಲ್ಲಿ ಕುಳಿತಿದ್ದರು. ಗೀತಾ ಮಾಧವನ ಭುಜದ ಮೇಲೆ ತಲೆ ಇಟ್ಟು ಕೇಳಿದಳು, ಮಾಧವ, ಈಗ ನಿಮಗೆ ನನ್ನ ಬಗ್ಗೆ ನಾಚಿಕೆಯಿಲ್ಲವೇ? ನನ್ನ ಕೈಗಳು ಇನ್ನೂ ಹಾಗೆಯೇ ಕಠಿಣವಾಗಿವೆ. ಮಾಧವನು ಗೀತಾಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಹೇಳಿದನು, ಗೀತಾ, ನಗರದ ಮೃದುವಾದ ಕೈಗಳಲ್ಲಿ ಒಂದು ಸಾಮ್ರಾಜ್ಯ ಕಟ್ಟುವ ಶಕ್ತಿ ಇರುವುದಿಲ್ಲ. ಈ ಕೈಗಳು ಕಠಿಣವಲ್ಲ. ಇವು ಆತ್ಯಾಗದ ಪದಕಗಳು. ಜಗತ್ತಿನ ಯಾವ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿಯೂ ನನಗೆ ಕೊಡಲಾರದವು. ನಾಚಿಕೆ ನನಗೆ ನನ್ನ ಮೇಲೆಯೇ ಬರುತ್ತದೆ. ಈ ಕೈಗಳ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ನಾನು ಇಷ್ಟು ಸಮಯ ತೆಗೆದುಕೊಂಡಿದ್ದಕ್ಕೆ. ಗ್ರಾಮದ ಗಾಳಿಯಲ್ಲಿ ಈಗ ಗೊಬ್ಬರದ ವಾಸನೆ ಇರಲಿಲ್ಲ.
ಬದಲಿಗೆ ಮಣ್ಣಿನ ಸುವಾಸನೆ ಮತ್ತು ಸ್ವಾಭಿಮಾನದ ಪರಿಮಳ ಇತ್ತು. ಗೀತಾ ನೋಡಿದಳು, ಗ್ರಾಮದ ಹುಡುಗಿಯರು ಈಗ ತಸ್ಲಾ ಹಿಡಿದು ಹೋಗುವುದಿಲ್ಲ. ಬದಲಿಗೆ ಪುಸ್ತಕ ಹಿಡಿದು ಶಾಲೆಗೆ ಹೋಗುತ್ತಿದ್ದಾರೆ. ಮಾಧವನು ಅಧಿಕಾರಿಯಾಗಿ ಕಾನೂನನ್ನು ಬದಲಿಸಿದ್ದನು. ಆದರೆ ಗೀತಾ ತನ್ನ ಅಸಹಾಯಕತೆಯನ್ನು ಶಕ್ತಿಯಾಗಿ ಮಾಡಿಕೊಂಡು ಗ್ರಾಮದ ಅದೃಷ್ಟವನ್ನೇ ಬದಲಿಸಿದ್ದಳು. ಅವರ ಕತೆ ಈಗ ದುಃಖದ ಕತೆಯಲ್ಲ, ಅದು ಆ ಜಯದ ಕತೆ. ಅಲ್ಲಿ ಪ್ರೀತಿಯು ಅಹಂಕಾರವನ್ನು ಮತ್ತು ಶ್ರಮವು ಅಸಹಾಯಕತೆಯನ್ನು ಸೋಲಿಸಿತ್ತು. ಗ್ರಾಮದ ಚೌಕದಲ್ಲಿ ಈಗ ಜನರು ಗೀತಾಳನ್ನು ಅಧಿಕಾರಿಯ ಹೆಂಡತಿ ಎಂದು ಅಲ್ಲ, ಗ್ರಾಮದ ಶಕ್ತಿ ಎಂದು ಕರೆಯುತ್ತಾರೆ. ಮತ್ತು ಮಾಧವನು ಇಂದಿಗೂ ತನ್ನನ್ನೂ ಆ ಗೊಬ್ಬರ ಎತ್ತುವ ಮಹಿಳೆಯ ಸಾಲಿಗನೆಂದು ಭಾವಿಸುತ್ತಾನೆ. ಅವಳ ಅಸಹಾಯಕತೆಯೇ ಅವನಿಗೆ ಮಾನವೀಯತೆಯ ನಿಜವಾದ ಪಾಠ ಕಲಿಸಿತ್ತು. ಕತೆಯ ಸಂದೇಶ: ಯಶಸ್ಸಿನ ನಿಜವಾದ ಮಾನದಂಡ ಹುದ್ದೆ ಅಥವಾ ಪ್ರತಿಷ್ಠೆ ಅಲ್ಲ, ಬದಲಿಗೆ ನಮ್ಮನ್ನು ಅಲ್ಲಿ ತಲುಪಿಸಿದ ಜನರಿಗೇ ನಾವು ನೀಡುವ ಗೌರವವೇ ಆಗಿದೆ. ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಅದನ್ನು ಗುರುತಿಸುವ ಕಣ್ಣುಗಳ ಅವಶ್ಯಕತೆ ಮಾತ್ರ ಇರುತ್ತದೆ.